ಮೈನಸ್ಸು ಪ್ಲಸ್ಸು ಎಲ್ಲದನ್ನು ನೋಡ್ಕೊಂಡ್ಬಂದು ಈಗ ಕಲ್ಟ್ ರೆಡಿಯಾಗಿರೋದ್ರಿಂದ ನಿಮಗೆ ಆ ತಪ್ಪುಗಳು ಇಲ್ಲಿ ಮತ್ತೆ ಆಗಲ್ಲ ಅಂತ. ನಾವೆಲ್ಲ ಮಿನಿಸ್ಟ್ರು ಮಕ್ಕಳು, ಶ್ರೀಮಂತರ ಮಕ್ಕಳು, ನಮಗೆಲ್ಲ ಕಾಳಜಿ, ಅಯ್ಯೋ ಪಾಪ, ಸಿಂಪತಿ ಬರಲ್ಲ. ಪ್ರೀತಿ ಅನ್ನೋದು ಇಷ್ಟೊಂದು ಮನುಷ್ಯನ ಬದಲಾವಣೆಗೆ ತಂದುಬಿಡುತ್ತಾ ಅಂತ. ಸರ್, ಲವ್ ಅಂತ ತಕ್ಷಣ ಗರ್ಲ್ ಫ್ರೆಂಡು, ವೈಫ್ ಅದಲ್ಲ ಸರ್. ಅದು ಬಿಟ್ಟು ಕೂಡ ತಂದೆ ತಾಯಿ. ಒಂದು ಕಡೆಗೆ ರಚಿತಾರಾಮ್, ಒಂದು ಕಡೆಗೆ ಮಲೈಕಾ. ಸೊ ಇಲ್ಲಿ ನಿಮ್ಮನ್ನು ನಿದ್ದೆಗೆಡಿಸೋದು ಯಾರು? ಈಗ ನಾವು ಬಾಯಿ ಬಿಟ್ಟು ಜಾಸ್ತಿ ಕತೆ ಹೇಳೋಕ್ಕಾಗಲ್ಲ. ನೀವು ಫಸ್ಟ್ ಟೈಮ್ ಈ ಕತೆ ಕೇಳಿದಾಗ ನಿಮಗೆ ಅನ್ಸಿದ್ದೇನು? ಎರಡನೇ ಸಿನಿಮಾಗೆ ನೀನು ಇಷ್ಟೊಂದು ಚಾಲೆಂಜ್ ತಗೊಂತಾನ, ಅಥವಾ ಒಂದು ಕ್ಯಾರೆಕ್ಟರ್ ಕಟ್ ಮಾಡ್ಬಿಡೋಣ, ಒಳ್ಳೆಯವನು ಕೆಟ್ಟವನು ತರ ಎಷ್ಟೋ ಸಿನಿಮಾದಲ್ಲಿ ನೋಡ್ಬಿಟ್ಟಿದ್ದಾರೆ. ಕಲ್ಟ್ ಅಂತ ಆರಂಭದಲ್ಲಿ ಬಂದ ತಕ್ಷಣ ಒಂದಷ್ಟು ಅಪಸ್ವರಗಳು ಬಂದು ಟೈಟಲ್ಗೆ. ಕಲ್ಟ್ ಅನ್ನೋ ಟೈಟಲ್ ನೀವು ಏನು ನಾವು ಇಟ್ಟಿದ್ದೀವಿ ಸಿನಿಮಾಗೆ, ಪಾತ್ರನು ಅದೇ ಥರ ಕಲ್ಟ್ ಆಗಿರುತ್ತೆ. ಮೊದಲಿನ ಕಲಾವಿದರಿಗೆ ಜಾತಿ ಅನ್ನೋ ಲೇಪ ಇರ್ತದೆ. ಇತ್ತೀಚೆಗೆ ಕಲಾವಿದರಿಗೂ ಕೂಡ ಒಂದು ಜಾತಿ ಮಾಡಿದ್ರು. ಈ ಸಿನಿಮಾ ಈ ಜಾತಿಯವ್ರಿಗೆ ಮಾತ್ರ ಸೀಮಿತ, ದಯವಿಟ್ಟು ಬೇರೆ ಜಾತಿಯವ್ರಿಗೆ ಎದ್ದು ಹೋಗ್ಬಿಡಿ, ಹಂಗೆ ನಡೆಯುತ್ತೆ ಸರ್ ಸಿನಿಮಾ. ಮುಸ್ಲಿಮ್ ಸಾಬ್ರುಗಳು ಅಂತ ಇದು ಮಾಡೋದು ಯಾಕೆ ಇದು ಅಂತ ಗೊತ್ತಿಲ್ಲ ಸರ್. ಜಾತಿ ಮೇಲೆ ದ್ವೇಷ ರಾಜಕೀಯದಲ್ಲಿ ಬಿಟ್ಟರೆ ಸಿನಿಮಾದಲ್ಲೂ ಇದೆ ಅಂತ ಹೇಳ್ತೀವಿ. ಸಿಕ್ಕಾಪಟ್ಟೆ ಆ ಅನುಭವ ನಿಮಗೂ ಆಗಿದೆ. ನಮ್ಮ ಜೊತೆನೇ ಇರ್ತಾರೆ, ನಮ್ಮ ಜೊತೆ ತಿಂತಾರೆ, ನಮಗೇನೆ ಹೋಗೋದು ತಿಂತಾರೆ, ನಮ್ಮ ಬೆನ್ ಹಿಂದೆ ಹೋಗ್ಬಿಟ್ಟು ಜಾತಿ ಜಾತಿ ಅಂತ ಮಾತಾಡ್ತಾರೆ. ಜೈದ್ ಖಾನ್ ಅಪ್ಪಟ ದರ್ಶನ ಅಭಿಮಾನಿ ಅನ್ನೋದು ಎಲ್ರಿಗೂ ಗೊತ್ತು. ಈ ಟೈಮ್ ಅವರಿಲ್ಲ, ಎಲ್ಲೋ ಒಂದು ಕಡೆಗೆ ಬೇಸರ ಆಗ್ತಾ ಇದೆಯಾ? ಸೊ ಅದೊಂದು ಋಣ ನನಗೆ ತುಂಬ ಇದೆ. ಅವರು ಋಣ ಅಂದಮೇಲೆ ಅವ್ರು ನನಗೂ ಬಿಟ್ಕೊಡಲ್ಲ, ನಾನು ಅವ್ರಿಗೂ ಬಿಟ್ಕೊಡಲ್ಲ. ಅವ್ರ ಬ್ಲೆಸ್ಸಿಂಗ್ಸ್ ಅಂತ ನನ್ನ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ. ಅಪ್ಪ ರಾಜಕಾರಣಿ, ಮಗ ಹೀರೋ, ಎಲ್ಲ ಒಂದು ಕಡೆಗೆ ಅಪ್ಪನ ಲೆಗಸಿ ಉಳಿಸೋ ಪ್ರಯತ್ನ ಆಗ್ಬೋದಾ? ನಾನು ಇಂಡಸ್ಟ್ರಿಗೆ ಬಂದಿರೋದು ಸ್ಟಾರ್ ಆಗೋದು, ಅದು ಬಿಟ್ಟು ಯಾವ ಎಕ್ಸ್ಟ್ರಾ ಇದ್ದೀನಿ. ಕನ್ನಡ ಚಿತ್ರರಂಗದಲ್ಲಿ ವರ್ಷಕ್ಕೆ 200+ ಸಿನಿಮಾಗಳು ರಿಲೀಸ್ ಆಗ್ತವೆ. ಕೆಲವು ಸಿನಿಮಾಗಳು ತುಂಬ ನಿರೀಕ್ಷೆ ಹುಟ್ಟಿಸ್ತವೆ, ಕೆಲವು ಸಿನಿಮಾಗಳು ಕುತೂಹಲವನ್ನು ಕೂಡ ಹುಟ್ಟಿಸ್ತವೆ. ಆದರೆ ಒಂದಷ್ಟು ಸಿನಿಮಾಗಳು ಮಾತ್ರ ಸಕ್ಸಸ್ ರೇಷಿಯೋನ ಕಾಣ್ತವೆ. ಈಗ ಹೊಸ ವರ್ಷಕ್ಕೆ ಹೊಸ ಅಧ್ಯಾಯ ಏನು ಶುರುವಾಗ್ತಾ ಇದೆ. ಸೊ ಜನವರಿನಲ್ಲಿ ಸಂಕ್ರಮಣ ಕಾಲ ಬಂದಾಯಿತು. ಈಗ ಒಂದಷ್ಟು ಹೊಸ ಸಿನಿಮಾಗಳ ಹಾವಳಿ ಶುರುವಾಗ್ತಾ ಇದೆ. ಅದರಲ್ಲಿ ಕಲ್ಟ್ ಸಿನಿಮಾ ಕೂಡ ಈ ವಾರ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಬಹು ನಿರೀಕ್ಷೆಯ ಈ ಸಿನಿಮಾ. ಯಾಕೆ ಈ ಬಹು ನಿರೀಕ್ಷೆ ಅಂತ ಹೇಳ್ತೀನಿ ಅಂದರೆ, ಈಗಾಗಲೇ ಟ್ರೈಲರ್ ಮೂಲಕ ಆಗಿರಲಿ, ಪೋಸ್ಟರ್ಗಳ ಮೂಲಕ ಆಗಿರಲಿ, ಸಾಂಗ್ ಮೂಲಕ ಆಗಿರಲಿ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟಿಸಿರೋಂಥ ಸಿನಿಮಾ ಕಲ್ಟ್. ಯಾಕೆ ಈ ಸಿನಿಮಾ ಅಷ್ಟೊಂದು ನಿರೀಕ್ಷೆ ಹುಟ್ಟಿಸ್ತು ಅಂದರೆ, ಆರಂಭದಲ್ಲಿ ಲವರ್ ಬಾಯ್ ಆಗಿ ಕಾಣಿಸ್ಕೊಂಡಂಥ ಹೀರೋ ಜೈದ್ ಖಾನ್ ಈ ಸಿನಿಮಾದಲ್ಲಿ ಕಲ್ಟಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಯಾಕೆ, ಏನು, ಎತ್ತ ಅಂತ ಅವ್ರನ್ನೇ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆ ಕೂತಿದ್ದಾರೆ. ನಮಸ್ಕಾರ ಸರ್, ಹೇಗಿದ್ದೀರಿ? ಎಸ್ ಸರ್, ತುಂಬ ಚೆನ್ನಾಗಿದೆ ಸರ್. ಫಸ್ಟ್ ಸಿನಿಮಾ ಬನಾರಸಲ್ಲಿ ಗಲ್ಲಿಯಲ್ಲಿ ನೀವು ಪ್ರೀತಿನ ಹಂಚಿದಂಥ ಹುಡುಗ, ಮತ್ತೆ ಕಟ್ ಮಾಡಿದ್ರೆ ಕಲ್ಟ್ ಆದ್ರಿ. ಯಾಕೆ? ಅಂದರೆ ಒಳ್ಳೆ ಕತೆ ಸಿಕ್ತು ಸರ್ ನನಗೆ. ಅಂದರೆ ನನಗೆ ಆ್ಯಸ್ ಅ ಪರ್ಸ್ನಲ್ ನನಗೆ ಬೇರೆ ಬೇರೆ ಥರ ಪಾತ್ರಗಳು ಮಾಡೋದು ನನಗೆ ತುಂಬ ಇಷ್ಟ. ಸೊ ಯಾವಾಗ ಅನಿಲ್ ಸರ್ ಬಂದು ನನಗೆ ಈ ಕತೆ ಹೇಳಿದ್ರು, ತುಂಬ ಕಲ್ಟ್ ಆಗಿತ್ತು. ಟೈಟಲ್ ಅಷ್ಟೇ ಅಂತಲ್ಲ. ಸೊ ನನಗೆ ಆಮೇಲೆ ಎರಡನೇ ಸಿನಿಮಾಗೆ ಒಂದೇ ಕ್ಯಾರೆಕ್ಟರ್ದು ಈ ಸಿನಿಮಾದಲ್ಲಿ ನಂದು 3 ಶೇಡ್ ಇದೆ ಈ ಸಿನಿಮಾದಲ್ಲಿ. ಸೊ ಆ ಅವಕಾಶ ಸಿಕ್ಕೋದು ನಮ್ದು ಭಾಗ್ಯ. ಅಂದರೆ ಇಟ್ಸ್ ಮೈ ಲಕ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಇದನ್ನ ಯಾಕೆ ಯೂಶಲಿ ಲವ್ ಸ್ಟೋರಿ ಅಂತಂದರೆ ಬೇರೆ ಬೇರೆ ಆಯಾಮಗಳಲ್ಲಿ ನಾವು ನೋಡ್ತಾ ಹೋದ್ವಿ. ಸೊ ಟ್ರೈಲರ್ ನೋಡಿದ ತಕ್ಷಣ ಒಂಥರ ವಿಚಿತ್ರ ಅನಿಸುತ್ತೆ. ಎಲ್ಲೋ ಒಂದು ಕಡೆಗೆ ಇದೇನಪ್ಪ ಇಷ್ಟೊಂದು ಪ್ರೀತಿ ಅನ್ನೋದು ಇಷ್ಟೊಂದು ಮನುಷ್ಯನ ಬದಲಾವಣೆಗೆ ತಂದುಬಿಡುತ್ತಾ ಅಂತ. ಏನೆಲ್ಲ ಬದಲಾವಣೆ ತರುತ್ತೆ ಅಂತ ಡಿಪೆಂಡ್ ಸರ್, ವ್ಯಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ. ಅವನು ಯಾವ ರೀತಿಯಲ್ಲಿ ಆ ಹುಡುಗಿನ ಹಚ್ಕೊಂಡಿರ್ತಾನೆ, ಯಾವ ರೀತಿಯಲ್ಲಿ ಅವನ ಅಂದರೆ ಯಾವ ರೀತಿ ಪ್ರೀತಿ ಮಾಡಿರ್ತಾನೆ ಅನ್ನೋದು ಡಿಪೆಂಡ್ ಆಗುತ್ತೆ. ಅದು ತೀರಾ ಸೀರಿಯಸ್ ಆಗಿಬಿಟ್ಟಿದ್ದಾನ ಅಥವಾ ಟೈಮ್ ಪಾಸ್ ಮಾಡ್ತಿದ್ದಾನ, ಅದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಬಟ್ ಈ ಕ್ಯಾರೆಕ್ಟರ್ ಬಂದ್ಬಿಟ್ಟು ಅವನಿಗೆ ಪ್ರಪಂಚನೇ, ಅವನು ಯಾರನ್ನ ಪ್ರೀತಿಸಿರ್ತಾನೋ, ಗೀತಾ ಅನ್ನೋ ಒಂದು ಹುಡುಗಿಗೆ ಅವಳೇ ಪ್ರಪಂಚ ಅಂತ ಅನ್ಕೊಂಡು ಡಿಸೈಡ್ ಮಾಡ್ಕೊಂಡು ಇದು ಮಾಡಿರ್ತಾನೆ ಸರ್. ಓಕೆ, ಒಂದು ಪ್ರಶ್ನೆ ಕಡುತ್ತೆ. ಒಂದು ಕಡೆಗೆ ರಚಿತಾರಾಮ್, ಒಂದು ಕಡೆಗೆ ಮಲೈಕಾ. ಸೊ ಇಲ್ಲಿ ನಿಮ್ಮನ್ನು ನಿದ್ದೆಗೆಡಿಸೋದು ಯಾರು, ಅಥವಾ ತುಂಬ ಮುಗ್ಧ ಮನಸ್ಸನ್ನು ಕೆಡಿಸೋರು ಯಾರು ಅಂತ? ಈಗ ನಾವು ಬಾಯಿ ಬಿಟ್ಟು ಜಾಸ್ತಿ ಕತೆ ಹೇಳಕ್ಕಾಗಲ್ಲ. ಬಟ್ ಒಂದಂತೂ ಹೇಳ್ತೀನಿ, ಇಬ್ರದ್ದು ತುಂಬಾ ವಿಭಿನ್ನವಾದ ಪಾತ್ರ. ಕಲ್ಟ್ ಅಂತ ನಾವೇನು ಟೈಟಲ್ ಇಟ್ಟಿದ್ದೀವಲ್ಲ, ನಾನು ಎಲ್ಲಾ ಕಡೆ ಇಷ್ಟು ದಿನ ನಾನು ಕಲ್ಟ್ ಕ್ಯಾರೆಕ್ಟರ್ ನಂದು ಅಂತ ಅನ್ಕೊಂಡಿದ್ದೆ. ಬಟ್ ನಾನು ನಿನ್ನೆ ಇಡೀ ಸಿನಿಮಾ ಫುಲ್ ಶೋರಿಲ್ ಫೈನಲ್ ಕಾಪಿ
ನೋಡಿದೆ ನಾನು. ಅದರಲ್ಲಿ ಮಲೈಕಾ ಅವರು ತುಂಬಾ ಕಲ್ಟ್ ಆಗಿದ್ದಾರೆ, ರಚಿತಾ ರಾಮ್ ಅವರು ಕೂಡ ಇನ್ನು ಟ್ರಿಪಲ್ ಕಲ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಓಕೆ. ಇಷ್ಟಕ್ಕೂ ಈ ಥರದ ಸಿನಿಮಾನ ಯಾವ ವರ್ಗ ನೋಡ್ಬೋದು? ಅಂದರೆ ಏಜ್ ಲಿಮಿಟ್ ಏನಾದ್ರು ಇದೆಯಾ ಹೇಗೆ ಅಂತ? ಇಟ್ಸ್ ಓನ್ಲಿ ಫಾರ್ ಯೂತ್ಸ್ಗೆ ಅಂತ ನಾನು ಹೇಳಿದ್ರೆ ತಪ್ಪಾಗುತ್ತೆ ಸರ್. ಇದು ಯೂತ್ಸ್ಗೂ ಸಿನಿಮಾ, ಫ್ಯಾಮಿಲಿ ಆಡಿಯನ್ಸ್ಗೂ ಸಿನಿಮಾ ಸರ್. ಅದು ಮಕ್ಳಿಗಂತ ನಾವು ಮಾಡಿಲ್ಲ ಈ ಸಿನಿಮಾ. ಆಮೇಲೆ ಮಕ್ಳಿಗೆ ಇದ್ರ ಸಿನಿಮಾ ನೋಡಿದ್ರು ಕೂಡ ಅವ್ರಿಗೆ ಅರ್ಥ ಆಗಲ್ಲ. ಯೂತ್ಸ್ಗೆ, ಕಾಲೇಜ್ ಸ್ಟೂಡೆಂಟ್ಸ್, ಫಸ್ಟ್ PUC ಅಂತ ಹಿಡಿದು ಡಿಗ್ರಿವರೆಗೂ, ಪ್ಲಸ್ ಫ್ಯಾಮಿಲಿ ಆಡಿಯನ್ಸ್ ಅವ್ರಿಗೆ ಮಾಡಿರೋ ಸಿನಿಮಾ. ಇವತ್ತಿನ ಜೆನ್ಸಿ ಯೂತ್ಸ್ ಅಂತ ಏನಿದಾರಲ್ಲ ಅವ್ರ ಮೇಲೆ ಇಟ್ಕೊಂಡು ಈ ಸಿನಿಮಾ ನಾವು ಕತೆ ಮಾಡಿರೋದು. ಪ್ಲಸ್ ಈ ಜೆನ್ಸಿ ಪೇರೆಂಟ್ಸ್ ಓಕೆ. ಅವ್ರ ಇರೋದೆಲ್ಲ ಅಂಶಗಳು ಇಟ್ಕೊಂಡು ನಾವು ಸಿನಿಮಾ ಮಾಡಿರೋದು. ಅಲ್ಲ, ಫೈನಲಿ ಲವ್ ಸ್ಟೋರಿ ಅಂದ ತಕ್ಷಣ ಹಿಂದೆಲ್ಲ ಹೆಂಗಂದ್ರೆ ಲವ್ ಸ್ಟೋರಿ ಅಂದ ತಕ್ಷಣ ಪೇರೆಂಟ್ಸ್ ಎಲ್ಲ ಮಕ್ಳನ್ನ ಕಳ್ಸೋಕ್ಕೆ ಹಿಂದೆ ಮುಂದೆ ನೋಡೋರು, ಗುಂಪಾಗಿ ಕಟ್ಕೊಂಡು ಸಿನಿಮಾ ನೋಡೋದು ಕಷ್ಟ ಅಂತ ಹೇಳೋರು. ಈಗ ಪೇರೆಂಟ್ಸ್ ಜೊತೆ ಕೂತ್ಕೊಂಡು ನೋಡ್ಬೋದಾ? ಖಂಡಿತವಾಗ್ಲೂ ನೋಡ್ಬೋದು ಸರ್. ಎಲ್ಲೂ ಮುಜುಗರ ಹಿಂದೆ ಖಂಡಿತವಾಗ್ಲೂ ಫ್ಯಾಮಿಲಿ ಸಮೇತ ಸಿನಿಮಾ ನೋಡ್ಬೋದು. ಮಕ್ಳಿಗೆ ಯಾಕೆ ಅರ್ಥ ಆಗಲ್ಲ ಅಂದ್ರೆ ಪಾಪ ಅವ್ರಿಗೆ ಅಷ್ಟೊಂದು ಮೆಚುರಿಟಿ ಬಂದಿರಲ್ಲ. ಇದು ತುಂಬಾ ಇದಿರ್ಬೇಕು ಸರ್. ಅಂದ್ರೆ ಒಂದ್ ರೇಂಜ್ಗೆ ಮೆಚುರಿಟಿ ಬಂದಿರಬೇಕು ಆ ಪೇನ್ ಅರ್ಥ ಮಾಡ್ಕೊಳಕ್ಕೆ. ಲವ್ ಅಂದ್ರೆ ಏನು, ರಿಲೇಶನ್ಶಿಪ್ ಅಂದ್ರೆ ಏನು, ಇವತ್ತಿನ ಪೇರೆಂಟ್ಸ್ ಯಾವ ರೀತಿ ಅದನ್ನ ಚೇಂಜ್ ಆಗ್ತದೆ ಮಕ್ಳಿಗೆ ಅರ್ಥ ಆಗಲ್ಲ. ಚಿಕ್ಕ ಮಕ್ಳಿಗೆ ಅಬೌವ್ 16+ ಎಲ್ಲರಿಗೂ ಅರ್ಥ ಆಗತ್ತೆ. ಈ ಚಿಕ್ಕ ಮಕ್ಳು ತರಾನೇ ಇಲ್ಲ ಈಗ. ಕರೆಕ್ಟ್. ತುಂಬಾ ಬುದ್ಧಿವಂತರು ಆಗ್ಬಿಟ್ಟಿದ್ದಾರೆ. ಸೊ 16+ ಮೇಲೆ ಎಲ್ಲರೂ ಸಿನಿಮಾ ನೋಡ್ಬೋದು ಸರ್. ನೀವು ಫಸ್ಟ್ ಟೈಮ್ ಈ ಕತೆ ಕೇಳಿದಾಗ ನಿಮಗೆ ಅನ್ಸಿದ್ದೇನು ಅಂತ? ಅನಿಲ್ ಬಂದು ನರೇಷನ್ ಮಾಡಿದ್ರು, ಅವಾಗ ಅನ್ಸಿದ್ದು ಏನೋ ಚೇಂಜಸ್ ಏನೋ ಹೇಳಿದ ಅಥವಾ ಹೇಳಿದ ಥರನೇ ಕತೆ ಸಿನಿಮಾ ಮಾಡಿದ? ಇಲ್ಲ ಸರ್, ಸಿಕ್ಕಾಪಟ್ಟೆ ಚೇಂಜಸ್ ಇತ್ತು. ನಾನೇ ಒಂದಷ್ಟು ಸಿಕ್ಕಾಪಟ್ಟೆ ಚೇಂಜಸ್ ಮಾಡಿದೆ, ಅವರು ಒಂದಷ್ಟು ಅಂದ್ರೆ ಇನ್ನೂ ರಾ ಇತ್ತ ಅಂತ? ಇಲ್ಲ ಸರ್. ಅಂದ್ರೆ ಕತೆ ಒಂಥರ ಮಾಡಿದ್ರು ಇವರು. ಓಕೆ. ಅವ್ರಿಗೆಲ್ಲ ಒಂದ್ ಕಡೆ ಭಯ ಇತ್ತು. ಏನಕ್ಕಂದ್ರೆ ಒಂದೇ ಕ್ಯಾರೆಕ್ಟರ್ದು 3 ಡಿಫ್ರೆಂಟ್ ಶೇಡ್ಸ್ ಇದೆ ಸರ್ ಈ ಸಿನಿಮಾದಲ್ಲಿ. ಓಕೆ. ಲುಕ್ ಡಿಫ್ರೆಂಟ್, ಹೌದು, ಬಾಡಿ ಲ್ಯಾಂಗ್ವೇಜ್ ಡಿಫ್ರೆಂಟ್, ಆಕ್ಟಿಂಗ್ ಡಿಫ್ರೆಂಟ್, ವಾಯ್ಸ್ ಡಿಫ್ರೆಂಟ್. ಒಂದೇ ವ್ಯಕ್ತಿ ಇದು. ಓಕೆ. ಅದು ನನಗೆ ಪರ್ಸನಲಿ ತುಂಬಾ ಚಾಲೆಂಜ್ ಆಗಿತ್ತು. ನನಗೆ ನನ್ನ ಮೇಲೆ ನಂಬಿಕೆ ಇತ್ತು, ನಾನು ಮಾಡ್ತೀನಿ ಅಂತ ಹೇಳಿ. ಬಟ್ ಅವರು ನನಗೆ ಡೈರೆಕ್ಷನ್ ಮಾಡ್ತಾ ಇದ್ರಿಂದ ಅವ್ರಿಗೆ ಎಲ್ಲೊಂದ್ ಕಡೆ ಭಯ ಇತ್ತು. ಎರಡನೇ ಸಿನಿಮಾಗೆ ನೀನು ಇಷ್ಟೊಂದು ಚಾಲೆಂಜ್ ತಗೊಳ್ತಾನ, ಅಥವಾ ಒಂದು ಕ್ಯಾರೆಕ್ಟರ್ ಕಟ್ ಮಾಡ್ಬಿಡೋಣ, ಇಟ್ಕೊಳ್ಳೋಣ, ಒಂದು ಒಳ್ಳೆಯವನು ಒಂದು ಕೆಟ್ಟವನು ಆ ಥರ ಮಾಡ್ಕೊಂಡು ಹೋಗೋಣ ಅಂತೇಳಿ. ನಾನು ಹೇಳಿ ಸರ್, ಆ ಥರ ಸಿನಿಮಾಗಳಲ್ಲಿ ತುಂಬ ನೋಡ್ಬಿಟ್ಟಿದ್ದೀವಿ ನಾವು. ಇದು ಮಾಡಿದ್ರೆ ಸಮಥಿಂಗ್ ಡಿಫ್ರೆಂಟ್ ಆಗಿರುತ್ತೆ, ಆವಾಗಲೇ ಜನ ಥಿಯೇಟ್ರಿಗೆ ಬರೋದು. ಇಲ್ಲ ಅಂದರೆ ಅದು ಒಳ್ಳೆಯವನು ಕೆಟ್ಟವನು ಜನ ಎಷ್ಟೋ ಸಿನಿಮಾದಲ್ಲಿ ನೋಡ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಬೇಡ ಅಂತ ಹೇಳಿ ಹೆಂಗಿದೆ ಕತೆ ಹಾಗೆ ಇಟ್ಕೊಳ್ಳಿ ಅಂತ ಒನ್ ಡೇ ರಿಹರ್ಸಲ್ ಇಲ್ಲಿ ಮಾಡಿದಾಗ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಬಂದ್ಬಿಡ್ತು. ಓಹೋ, ಇವ್ನು ಹುಡುಗನ ಪೊಟೆನ್ಷಿಯಲ್ ಇದೆ, ಇವ್ನು ಏನು ಕೊಟ್ಟರು ಕೂಡ ಮಾಡ್ತಾನೆ ಅಂತ ಹೇಳಿ. ಹಾಗಾಗಿ ಒಪ್ಕೊಂಡ್ರಿ. ಸೊ ಇಲ್ಲಿ ಮ್ಯಾಡ್ ಬಾಯ್ ಆಗೋದಕ್ಕೆ ಒಂದು ರೀಸನ್ ಅಂದರೆ ಮತ್ತೆ ಅದೇ ಲವ್ ಅಂತ ಹೇಳ್ಬೋದು. ಅದೇ ಲವ್ನ ಕೆಡ್ಸೋದಕ್ಕೆ ಒಂದಿಷ್ಟು ಜನ ಹುಡುಗಿಯರೆಲ್ಲ ಬರ್ತಾರೆ. ಸೊ ಅಲ್ಲಿ ಹೀರೋ ವಿನಾಕಾರಣ ಹೋಗಿ ತಗಲಾಕಳ್ತಾನ ಅಂತ ಗೊತ್ತಿಲ್ಲ ಸರ್. ಅದೇ ನೀವು ಡೀಪ್ ಆಗಿ ತುಂಬಾ ಇನ್ವಾಲ್ವ್ ಆಗಿ ಪ್ರಶ್ನೆ ಕೇಳ್ತಿದ್ದೀರಾ. ಈಗ ಸಿನಿಮಾ ರಿಲೀಸ್ ಆಗಿಲ್ಲ. ರಿಲೀಸ್ ಆಗಿರ್ತಿದ್ರೆ ನಾನು ತುಂಬಾ ಕ್ಲಿಯರ್ ಆಗಿ ಉತ್ತರ ಕೊಡ್ಬೋದಿತ್ತು. ಸೊ ಸಿನಿಮಾ ರಿಲೀಸ್ ಆಗಿಲ್ಲ. ಸೊ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಸರ್. ಈ ಕಥೆನ ನಾನು ಆಯ್ಕೆ ಮಾಡ್ಕೊಂಡಿದ್ದು ಮೇನ್ ಉದ್ದೇಶ ಏನಂತಂದ್ರೆ, ಇಡೀ ಇಂಡಿಯಾದಲ್ಲಿ ಒಂದು 140 ಕೋಟಿನೋ 150 ಕೋಟಿ ಜನಸಂಖ್ಯೆ ಇದ್ದಾರೆ. ನಾನು ಬರ್ದು ಕೊಡ್ತೀನಿ ಸರ್, ಪ್ರತಿಯೊಬ್ಬರು ಜೀವನದಲ್ಲಿ ಒಂದು ಹಂತದಲ್ಲಿ ಈ ಘಟನೆ ನಡೆದಿರುತ್ತೆ. ಆ ಇಮೋಷನ್, ಆ ಪೇನ್ ಪ್ರತಿಯೊಬ್ಬರು ಗೊತ್ತಾಗುತ್ತೆ ಸರ್. ಲವ್ ಅಂದ ತಕ್ಷಣ ಗರ್ಲ್ ಫ್ರೆಂಡು, ವೈಫ್ ಅದಲ್ಲ ಸರ್. ಅದು ಬಿಟ್ಟು ಕೂಡ ತಂದೆ ತಾಯಿ ಪ್ರೀತಿ ಇದೆ ಸಿನಿಮಾದಲ್ಲಿ, ಮಗಂದು ತಂದೆದು ಒಂದು ಪ್ರೀತಿ ಇದೆ, ಒಂದು ಫ್ರೆಂಡ್ದು ಒಂದು ಬಾಂಡಿಂಗ್ ಇದೆ. ಸೊ ಈ ಥರ ಎಲ್ಲ ಥರನೂ ಇದರಿಂದ ಸೊ ಪ್ರತಿಯೊಬ್ಬರು ಕನೆಕ್ಟ್ ಆಗ್ತಾ ಇದೆ ಸಿನಿಮಾ. ಓಕೆ. ಇಲ್ಲಿ 3 ಶೇಡ್ ಅಂತ ಹೇಳಿದ್ರಿ. ಇಲ್ಲಿ ನಿಮಗೆ ಪರ್ಟಿಕ್ಯುಲರ್ ಯಾವ ಶೇಡ್ ಇಷ್ಟ ಆಯ್ತು ಅಂತ? ಅಲ್ಲ, ಸಿನಿಮಾ ಅಂದ್ರೆ ಎಲ್ಲದೂ ಇಷ್ಟ, ಆದ್ರೆ ನಿಮಗೆ ಅದು ನಾಟುತ್ತದ, ಇದು ನನಗೆ ಇದು ಈ ಸೀನಲ್ಲಿ ನನಗೆ ಕನೆಕ್ಟ್ ಆಗ್ತಾರೆ ಜನ ಮೈಂಡಲ್ಲಿ ಬಂದಿರುತ್ತಲ್ಲ. ಐ ಥಿಂಕ್ ಅದು ವಿಲೇಜ್ ಕ್ಯಾರೆಕ್ಟರ್ದು ನನಗೆ ಅನಿಸುತ್ತೆ ಸರ್. ಲವರ್ ಬಾಯ್, ಮುದ್ದಾಗಿ, ಏನು ಕ್ಲೀನ್ ಶೇವ್, ಶಾರ್ಟ್ ಹೇರ್, ತುಂಬ ಇನ್ನೋಸೆಂಟ್ ಆಗಿರ್ತೀನಿ. ಅವ್ನಿಗೆ ಏನು ಪಾಪ ಗೊತ್ತಿರಲ್ಲ. ಎಜುಕೇಷನ್ ಬಿಟ್ಟರೆ ಪ್ರೀತಿ ಬಿಟ್ಟರೆ ಎಜುಕೇಷನ್, ಅಂದರೆ ಈ ಥರ. ಸೊ ಅದು ಒಂದು ನನಗೆ ಪರ್ಸ್ನಲಿ ತುಂಬ ಇಷ್ಟ ಸರ್. ಫಸ್ಟ್ ಲುಕ್ ಬಂದಾಗ, ನಿಮ್ಮ ಬರ್ತ್ಡೇ ಗ್ಲಿಮ್ಸ್ ಬಂದಾಗ, ಮೊನ್ನೆ ಟ್ರೈಲರ್ ನೋಡಿದಾಗಲೂ ಕೂಡ ಎಲ್ಲೋ ಒಂದು ಕಡೆಗೆ ಕಾಮೆಂಟ್ಸ್ಗಳನ್ನ ನಾವು ಕೂಡ ನೋಡಿದ್ವಿ. ಟ್ರೈಲರ್ ಅದ್ಭುತವಾಗಿ ಬಂತು, ಎಲ್ಲ ಬಂತು, ನೋಡಿ ಇದು ಮತ್ತೊಬ್ಬ ಅರ್ಜುನ್ ರೆಡ್ಡಿ ಆಗ್ತಾನೆ ಅನ್ನೋ ಥರದ್ದು. ಸೊ ನಿಮಗೆ ಅನಿಸುತ್ತೆ ಪರ್ಟಿಕ್ಯುಲರ್ ಬಂದಿದ್ದ ಅಂತ ನಿಮಗೆ ರಿವ್ಯೂಸ್? ಇಷ್ಟಪಟ್ಟು ಸರ್, ತುಂಬ ಇಂಪಾರ್ಟೆಂಟ್ ಟು ಬಿ. ಸ್ವಲ್ಪ ಹೇಳಬೇಕು ಅಂದರೆ ಸ್ವಲ್ಪ ಜನ ನೋಡಿದ್ರೆ ಆ ಕ್ಯಾರೆಕ್ಟರೈಸೇಷನ್ನು, ಆ ಕಟ್ಸು ಎಲ್ಲ ನೋಡಿದ್ರೆ ಒಂದು ಸ್ವಲ್ಪ ನಿಮಗೆ ಅರ್ಜುನ್ ರೆಡ್ಡಿ, ಆ್ಯನಿಮಲ್ ಇದೆಲ್ಲ ಫೀಲ್ ಬರುತ್ತೆ, ಇಲ್ಲ ಅಂತಿಲ್ಲ. ಬಟ್ ಇವತ್ತಿನ ಜನ್ರೇಷನ್ ಅದು ಒಂದು ಸ್ಮಾಲ್ ಇದು ಹೇಳ್ಬೋದು. ಅದೊಂದು ಸ್ಪಾರ್ಕ್ ಒಂದು ಸ್ವಲ್ಪ ನಾವು ಅದನ್ನು ತಗೊಂಡಿದ್ದೀವಿ, ಇಲ್ಲ ಅಂತಿಲ್ಲ. ಬಟ್ ಇದು ಕತೆ ಕಂಪ್ಲೀಟ್ಲಿ ಬೇರೆ, ಕ್ಯಾರೆಕ್ಟರೈಸೇಷನ್ ಕಂಪ್ಲೀಟ್ಲಿ ಬೇರೆ.
ಬಟ್ ಸ್ವಲ್ಪ ಆ ಥರ ಇರುತ್ತೆ, ಆ ಶೇಡ್, ಆ ಫೀಲ್ ಸ್ವಲ್ಪ ನಿಮಗೆ ಕೊಡುತ್ತೆ. ಅರ್ಜುನ್ ರೆಡ್ಡಿ, ಕಬೀರ್ ಸಿಂಗ್ದು ಕೊಡುತ್ತೆ ಸರ್. ಎಸ್, ಬನಾರಸ್ ಸಿನಿಮಾದಲ್ಲಿ ತುಂಬ ಒಳ್ಳೆಯ ಕಂಟೆಂಟ್ ಇತ್ತು, ನೀವು ತುಂಬ ಅದ್ಭುತವಾಗಿ ನಡೆಸಿದ್ರಿ. ಫಸ್ಟು ಬಾಲಲ್ಲೇ ಸಿಕ್ಸರ್ ಹೊಡೆದಿದ್ರಿ, ಎಲ್ಲ ಆಯಿತು. ಆದರೆ ಎಲ್ಲೋ ಒಂದು ಕಡೆಗೆ ನೀವು ಅಂದ್ಕೊಂಡಷ್ಟು ನಿರೀಕ್ಷೆ ಮುಟ್ಲಿಲ್ಲ. ಸೊ ಅಲ್ಲೇನಾದರೂ ಕಂಡ್ಕೊಂಡ್ರ ಮೈನಸ್ ಆಗಿದೆ? ಒಂದು ಒಳ್ಳೆ ಪ್ರಮೋಷನ್ ಮಾಡಿರಲಿಲ್ಲ ನಾನು. ಯಾಕೆಂದರೆ ನಾವು ಫಸ್ಟ್ ಪ್ಯಾನ್ ಇಂಡಿಯಾ ಸಿನಿಮಾ ರಿಲೀಸ್ ಮಾಡೋದ್ರಿಂದ ನಾನು ಬೇರೆ ಇಂಡಸ್ಟ್ರಿ ಅಂದರೆ ಬೇರೆ ಸ್ಟೇಟ್ಸ್ಗೆ ನಾನು ಜಾಸ್ತಿ ಟೈಮ್ ಕೊಟ್ಟೆ, ಕಾನ್ಸಂಟ್ರೇಟ್ ಮಾಡಿದೆ. ಇದು ನಮ್ಮ ಕರ್ನಾಟಕ ಅಲ್ವಾ, ಮುಖ ಪರಿಚಯ ಇದೆ, ಜನ ನೋಡ್ತಾನೆ ಅಂತ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ತಗೊಂಡು ಅದೆಲ್ಲ ಒಂದು ನಾನು ಮಾಡಿದ ತಪ್ಪು. ಈ ಥರ ಇವತ್ತು ಈ ಸಿನಿಮಾಗೆ ನಾನು ಯಾವ ಥರ ಪ್ರಮೋಷನ್ ಮಾಡಿದೆ ನಾನು, ಅದೇ ಥರ ಸ್ವಲ್ಪ ಆ ಟೈಮ್ಗೆ ಮಾಡಿರ್ತಿದ್ರೆ ಬಹುಶಃ ಇನ್ನೂ ಒಂದಷ್ಟು ಜನ ಥಿಯೇಟ್ರಿಗೆ ಬರ್ಬೋದೇನೋ. ಒಂದು. ಎರಡನೇದು, ಸಿನಿಮಾ ವರ್ಕ್ ಆಗಿಲ್ಲ ಕಾರಣ BC ಸೆಂಟರ್ಸ್ ಅಲ್ಲಿ ಟೈಮ್ ಟ್ರಾವೆಲಿಂಗ್, ಟೈಮ್ ಲೂಪ್ ಏನು ಕಾನ್ಸೆಪ್ಟ್ ಇತ್ತಲ್ಲ ಸರ್, ಪಾಪ ಅವ್ರಿಗೆ ಹಳ್ಳಿ ಜನಕ್ಕೆ ಅರ್ಥ ಆಗಿಲ್ಲ ಸರ್. ಇಲ್ಲಿ ತುಂಬ ಸಖತ್ತಾಗೋಯ್ತು ಸರ್ ಸಿನಿಮಾ, ಮಲ್ಟಿಪ್ಲೆಕ್ಸಸ್ ಅಲ್ಲಿ, ಬೆಂಗಳೂರು ಸಿಟಿಯಲ್ಲಿ ಅದ್ಭುತವಾಗಿ ಹೋಯ್ತು. BC ಸೆಂಟ್ರಲ್ಲಿ ಸ್ವಲ್ಪ ನನಗೆ ಏಟ್ ಬೀಳ್ತು ಸರ್. ಇದು ಎರಡು ಕಾರಣಗಳು. ಮೂರನೇದು, ಮತ್ತೆ ಆ ಟೈಮಿಗೆ ನಮ್ಮ ತಂದೆ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಅದನ್ನ ತಗೊಂಬಂದು ನನ್ನ ತಲೆ ಮೇಲೆ ಹಾಕಿದ್ರು, ಈ ಸಿನಿಮಾ ನೋಡಬಾರ್ದು, ಬಾಯ್ಕಾಟ್ ಮಾಡಿ ಅಂತ ಹೇಳಿ. ಸೊ ಅದು ಎಲ್ಲಾನು ಕೂಡ ಅಂದ್ರೆ ಈ ಬೇರೆ ತರ ತಿರುಗಿಸ್ತು, ನನ್ನ ಮೇಲೆ ಬಿತ್ತು ಅದು. ನಿಜ ಫಾರ್ ನೋ ರೀಸನ್. ಸೊ ಇದೆಲ್ಲ ಎಫೆಕ್ಟ್ ಆಯ್ತು ಸರ್. ಸೊ ಈಗ ಆ ಎಲ್ಲ ಅನುಭವಗಳನ್ನ ಪಡ್ಕೊಂಡು ಕಲ್ಟ್ ಆಗಿ ಬಂದಿದ್ದೀರಾ. ಸೊ ಆ ಮೈನಸ್ಸು ಪ್ಲಸ್ಸು ಎಲ್ಲದನ್ನು ನೋಡ್ಕೊಂಡ್ ಬಂದು ಈಗ ಕಲ್ಟ್ ರೆಡಿ ಆಗಿರೋದ್ರಿಂದ ನಿಮಗೆ ಆ ತಪ್ಪುಗಳು ಇಲ್ಲಿ ಮತ್ತೆ ಆಗಲ್ಲ ಅಂತ ಭಾವಿಸ್ತೀರಿ? ದೇವ್ರದಯಿಂದ ಇಲ್ಲಿವರೆಗೂ ಇಲ್ಲ ಸರ್. ನೆಗೆಟಿವ್ ಅಂತ ಅಫ್ಕೋರ್ಸ್ ಸರ್, ನಾವು ರಾಜಕಾರಣಿ ಮಕ್ಕಳು ಇಂಡಸ್ಟ್ರಿಯಲ್ಲಿ ಇದೀವಿ ಅಂದಮೇಲೆ ಅದೆಲ್ಲ ನೆಗೆಟಿವ್ ಕಾಮನ್, ಅದು ನಾವೇನು ಮಾಡೋಕ್ಕಾಗಲ್ಲ. ಅದು ಪಕ್ಕಕ್ಕೆ ಇಟ್ಟರೆ ಅದು ಬಿಟ್ಟರೆ ಯಾವುದು ಇಲ್ಲಿವರೆಗೂ ದೇವ್ರದಯಿಂದ ಯಾವುದು ಪ್ರಾಬ್ಲಮ್ ಆಗಿಲ್ಲ. ಪಬ್ಲಿಕ್ ಫಿಗರ್ ಆದಾಗ ಪಬ್ಲಿಕ್ ರೆಸ್ಪಾನ್ಸ್ ತುಂಬಾ ಈ ಬಾರಿ ಸಿನಿಮಾ ತುಂಬಾ ಚೆನ್ನಾಗಿದೆ. ಟ್ರೇಲರ್ ತುಂಬಾ ಹೌದು, ಟೀಸರ್ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಸಾಂಗು ಚೆನ್ನಾಗಿ, ಸಾಂಗ್ಸ್ಗಳು ಅಂತೂ ಸರ್ ನನಗೆ ಅಯೋಶಿವನೇ ಒಂದು ಹಾಡು, ಹೌದು, ಅದೊಂದೇ ಹಾಡು ಇವತ್ತು ಟ್ರಂಪ್ ಕಾರ್ಡ್ ಆಗ್ಬಿಟ್ಟಿದೆ. ಮಕ್ಕಳು ಬಾಯಲ್ಲೂ ಕೂಡ ಅಯೋಶಿವನೇ ಹಾಡು ಹೋಗ್ಬಿಟ್ಟಿದೆ. ಕರೆಕ್ಟ್. ಮಕ್ಕಳು ಹಠ ಮಾಡ್ತಾವ್ರೆ ಇವಾಗ. ನಂಗೆ ಎಲ್ಲೋ ಹೋಗ್ತೀನಲ್ಲ ಸರ್, ನಿಮ್ ಹಾಡಿಂದ ನಮ್ಮ ಮನೇಲಿ ಮಕ್ಕಳು ಹಾಡು ಸರ್ ಓದ್ತಾನೆ ಇಲ್ಲ, ಪೀಪಲ್ ನ್ಯೂಸ್ ಸಿನಿಮಾ ನಾವು ನೋಡ್ಬೇಕು ಅಯೋಶಿವನೇ ಹಾಡಿಗೋಸ್ಕರ ಅಂತ ಹೇಳಿ. ಸೊ ಆ ತರ ಸರ್. ಓಕೆ, ಇಲ್ಲಿ ಇಬ್ರು ಹೀರೋಯಿನ್ ಸರ್, ಒಂದು ಮಲೈಕಾ, ಒಂದು ರಚಿತಾ. ಮಲೈಕಾ ಹಳ್ಳಿ ಹುಡುಗಿ ಆದ್ರೆ ರಚಿತಾ ಸಿಟಿ ಹುಡುಗಿ, ಐ ಥಿಂಕ್. ಇಲ್ಲ ಸರ್, ಆತರ ಏನಿಲ್ಲ, ಹೇಳಿ ಸರ್, ಹೇಳಿ. ನಾನು ಅನ್ಕೊಂಡಿದ್ದೀನಿ ಇಲ್ಲಿ ಇಬ್ಬರಲ್ಲಿ ನಿಮ್ಮನ್ನ ಹಾಳು ಮಾಡೋರು ಯಾರು ಅಂತ. ಗೊತ್ತಿಲ್ಲ ಸರ್, ನೀವು ಸಿನಿಮಾ ನೋಡಿದ್ರೆ ಸಿನಿಮಾ ನೋಡಿ ಸರ್. ನಾನಿಲ್ಲಿ ಏನಾದ್ರು ಚೌಕಟ್ಟು ಹಾಕ್ಬಿಟ್ಟೋದ ಅಂತ. ಹೌದು ಸರ್. ಓಕೆ, ಆರಂಭದಲ್ಲಿ ನೀವು ಕತೆ ಕೇಳಿದ್ರೆ ಇಲ್ಲ ಆಯ್ತು, ನಿಮಗೆ ತುಂಬಾ ರಿಸ್ಕಿ ಅನ್ಸಿದೆಯಲ್ಲಿ ಸರ್? ಡ್ಯಾನ್ಸ್, ಫೈಟ್, ಆರ್ ಎಮೋಷನಲ್ ಸೀನ್ ಅಥವಾ ರೊಮ್ಯಾನ್ಸ್ ಸೀನ್? ಎಮೋಷನಲ್ ಸೀನ್ಸ್ ಇಸ್ ಮೈ ಟ್ರಂಪ್ ಕಾರ್ಡ್ ಸರ್. ನನಗೆ ಸಿಕ್ಕಾಪಟ್ಟೆ ಇಷ್ಟ. ಡೈಲಾಗ್ಸ್ಗಳು, ಇಮೋಷನಲ್ ಸೀನ್, ಆಕ್ಟಿಂಗ್ ವಿಷಯಕ್ಕೆ ಬಂದ್ರೆ ನಾನು ತಿಂದಾಗ್ಬಿಡ್ತೀನಿ ಸರ್. ಯಾಕಂದ್ರೆ ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆ ವಿಷಯಕ್ಕೆ. ಸ್ವಲ್ಪ ಡಾನ್ಸ್ ಅಂತ ಬಂದ್ರೆ, ಫೈಟ್ ಅಂತ ಬಂದ್ರೆ ನಾನು ಜಾಸ್ತಿ ಆ ಕಡೆ ತಲೆ ಕೊಟ್ಟಿಲ್ಲ ಸರ್. ಕಲ್ತಿದ್ದೀನಿ, ಬೇಸಿಕ್ಸ್ ಕಲ್ತಿದ್ದೀನಿ. ಫೈಟ್ಸ್ ಆಗ್ಬಹುದು, ಡಾನ್ಸ್ ಆಗ್ಬಹುದು, ಜಾಸ್ತಿ ಆ ಕಡೆ ನಾನು ತಲೆ ಹಾಕಿಲ್ಲ. ಬಟ್ ಕಲಾವಿದ ಆಗ್ಬೇಕು ಅಂದ್ರೆ ನಿಮ್ಗೆ ಎಲ್ಲಾ ಅಂಶಗಳು ನಿಮ್ದ್ರಲ್ಲಿ ಇರಬೇಕು. ಅಟ್ಲೀಸ್ಟ್ ಬೇಸಿಕ್ ಅಂತೂ ಬೇಕೇ ಬೇಕು ನಿಮ್ಗೆ. ಸೊ ಹಂಗಾಗಿ ಫಸ್ಟ್ ಸಿನಿಮಾ ನಾನು ಡ್ಯಾನ್ಸ್ ಮಾಡಿರ್ಲಿಲ್ಲ. ಸೊ ಈ ಸಿನಿಮಾದಲ್ಲಿ ಅನಿಲ್ ಅವಕಾಶ ಕೊಟ್ಟರು, ಇಲ್ಲ ನೀವು ಮಾಡ್ಲೇಬೇಕು ಅಂದ್ರೆ ತುಂಬಾ ಹಿಂಸೆ ಮಾಡೋದ್ರಿಂದ ಒಂದು 3-4 ಡೇಸ್ ರಿಹರ್ಸಲ್ ಮಾಡ್ಕೊಂಡು ಬ್ಲಡಿ ಲವ್ ಹಾಡಲ್ಲಿ ನಾನು ಏನು ಡ್ಯಾನ್ಸ್ ಮಾಡಿದ್ದೀನೋ ಅದು ಎಲ್ಲರೂ ನೋಡಿದ್ದಾರೆ. ಸೊ ಮೋಸ್ಟ್ಲಿ ಚೆನ್ನಾಗಿ ಮಾಡಿದೆ ಅಂತ ಅನ್ಕೊಂತೀನಿ, ನನ್ಗೆ ಗೊತ್ತಿಲ್ಲ. ಸೊ ಅದು ಒಂದು, ಅದು ಸ್ವಲ್ಪ ಕಷ್ಟದ ಕೆಲಸ. ಯಾಕಂದ್ರೆ ಆ ಬೀಟಿಗೆ, ಆ ಮ್ಯೂಸಿಕ್ಗೆ, ಅದೇ ಟೈಮ್ಗೆ ಆ ಪೋಸ್ಟರ್ ಆಗ್ಬೋದು, ಆ ಸ್ಟೆಪ್ ಆಗ್ಬೋದು, ಹಂಗೆ ಇರಬೇಕು. 1 ಸೆಕೆಂಡ್ ಆಚೆ ಈಚೆ ಆದ್ರೂ ಕೂಡ ಸಾಂಗ್ ಫಾಸ್ಟ್ ಆಗಿ ಹೋಗ್ತಿರುತ್ತೆ, ಇದು ಸ್ಲೋ ಆಗಿ ಹೋಗ್ತಾರೆ ಸ್ಟೆಪ್ಸ್. ಅದು ಹುಕ್ ಸ್ಟೆಪ್ ಆಗಿ ಬಿಡಿ ಎಲ್ಲ ಕಡೆ ಶುರು ಆಗಿದೆ. ಹೌದು ಸರ್, ಹುಕ್ ಸ್ಟೆಪ್ ತುಂಬಾ ಚೆನ್ನಾಗಿ ಹೋಗ್ತಿದೆ ಸರ್. ಬ್ಲಡಿ ಲವ್ ಸಿಕ್ಕಾಪಡೆ ಚೆನ್ನಾಗಿ ಹೋಗ್ತಿದೆ. ಸೊ ಅದು ಒಂದು ಸ್ವಲ್ಪ ನನಗೆ ಇದನ್ನಿಸ್ತು. ಫೈಟ್ಸ್ ಅಲ್ಲಿ ನಾನು ಫಸ್ಟ್ ಸಿನಿಮಾದಲ್ಲಿ ಆ ರೇಂಜ್ಗೆ ಫೈಟ್ಸ್ಗಳು ಏನು ಮಾಡಿರಲಿಲ್ಲ ಸರ್. ತುಂಬಾ ಚಿಕ್ಕ ಫೈಟ್, ಅದು ಒಂದೇ ಒಂದು ಫೈಟ್ ಇದ್ದಿದ್ದು, ಅದು ಸಿಚುವೇಶನ್ಗೆ. ಬಟ್ ಇಲ್ಲಿ 3 ಕಮರ್ಷಿಯಲ್ ಫೈಟ್ಸ್ ಇದೆ ಸರ್. ಆಮೇಲೆ ಫೈಟ್ಸ್ ನಾರ್ಮಲ್ ಸಿನಿಮಾದಲ್ಲಿ ಫೈಟ್ ಇರುತ್ತಲ್ಲ ಹಾಗಲ್ಲ ಸರ್. ಹೊಸ ಟ್ರೀಟ್ಮೆಂಟ್ ಟು ದ ಕನ್ನಡ ಇಂಡಸ್ಟ್ರಿ ಅಂತ ಹೇಳ್ಬೋದು. ಒಂದು ಕಾನ್ಸೆಪ್ಟ್ ಇಟ್ಕೊಂಡು, ಒಂದು ಸ್ಟೋರಿ ಲೈನ್ ಇಟ್ಕೊಂಡು, ಫೈಟ್ಸ್ ಕೋರಿಯೋಗ್ರಫಿಯಲ್ಲಿ ಇರಬೇಕು ಅಂತ ಹೇಳಿ. ಅಂದ್ರೆ ಇವಾಗ ಒಂದು ಸಾಂಗ್ ಶೂಟ್ ಮಾಡ್ತೀವಿ ಅಂದ್ರೆ, ಇಂಡೋರ್ ಶೂಟ್ ಮಾಡ್ತೀವಿ ಅಂದ್ರೆ ಕಾಸ್ಟ್ಯೂಮ್ ಇದೇ ಕಲರ್ಸ್ ಇರಬೇಕು, ಪ್ರಾಪರ್ಟೀಸ್ ಇದೇ ತರ ಇರಬೇಕು, ಲೈಟಿಂಗ್ ಹಿಂಗೆ ಇರಬೇಕು. ಸೊ ಈ ತರ ಪ್ಲಾನ್ ಮಾಡ್ಬಿಟ್ಟು ನಾವು ಮಾಡಿದ್ವಿ. ಔಟ್ಡೋರ್ ಮಾಡಿದ್ರೆ ಫೈಟ್ ಅನ್ನು ಕೂಡ ಹಾಗೆ ಮಾಡಿದ್ದೀರಿ. ತುಂಬಾ ಅಂದ್ರೆ ಇಟ್ಸ್ ಹೊಸ ಟ್ರೀಟ್ಮೆಂಟ್ ಟು ದ ಸ್ಕ್ರೀನ್. ಜನ ಅದನ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ವೆರಿ ಸ್ಟೈಲಿಸ್ಟ್, ತುಂಬಾ ಹೊಸ ಸ್ಟೈಲ್. ಅಂದ್ರೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದೀವಿ ಸರ್. ಒಂದು ಕಾನ್ಸೆಪ್ಟ್, ಅದು ನಾನು ಯಾಕೆ ಅದನ್ನ ಕಾನ್ಸೆಪ್ಟ್ ಮತ್ತೆ ಹೇಳ್ತೀನಿ ಅಂದ್ರೆ, ಅದೊಂದು ಸ್ಟೋರಿಲಿ ಇನ್ಕೊಂಡು ಮಾಡಿದ್ವಿ. ಸುಮ್ಮನೆ ಹೊಡಿಬೇಕು, ಇನ್ನು ಯಾವ ತರ ಹೊಡಿತಾನೆ, ಯಾವ್ದ್ರಲ್ಲಿ ಹೊಡಿತಾನೆ.
ಸೊ ಆ ಥರ ಮಾಡ್ಕೊಂಡು ಮಾಡಿದ್ದೀವಿ ಸರ್. ಸೊ ಅದನ್ನು ನನಗೂ ಸಿಕ್ಕಾಪಟ್ಟೆ ಏನಂದ್ರೆ ಎನರ್ಜಿ ಸಿಕ್ಕಾಪಟ್ಟೆ ಬೇಕು ಅದಕ್ಕೆ. Yes. ನಾನು ಎಲ್ಲೂ ಕಲ್ತಿರ್ಲಿಲ್ಲ. ಆಮೇಲೆ ನನಗೆ ಡೂಪ್ ಯೂಸ್ ಮಾಡೋದು ನನಗೆ ಇಷ್ಟ ಇಲ್ಲ. ಓ ರಿಯಲ್ ಆಗಿ ಮಾಡಿದ್ದೀರಿ. ಆಲ್ಮೋಸ್ಟ್ 99.9% ನಾನು ಹಾಗಾದ್ರೆ ಜೈದ್ ಖಾನ್ ಅವರ ಸ್ಟ್ರೆಂತ್ ಹೊಡೆದಾಡದೆ ಅಂತೀರಾ? ಅಂದ್ರೆ ಸರ್ ನನಗೆ ಸಿನಿಮಾ ಅಂತ ವಿಷಯಕ್ಕೆ ಬಂದ್ರೆ ನಾನು ದೊಡ್ಡ ರಾಕ್ಷಸ. ನನಗೆ ಸಿನಿಮಾ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಐ ಆಮ್ ವೆರಿ ಪ್ಯಾಷನೆಟ್. ಡೈರೆಕ್ಟರ್ ಯಾವ ಟಾಸ್ಕ್ ಕೊಟ್ಟರು ರೆಡಿ ಮಾಡ್ಲಿಕ್ಕೆ. 101%. ಅದರಲ್ಲೂ ಈ ಆಕ್ಷನ್ ಓರಿಯೆಂಟೆಡ್ ಅಂದ್ರೆ ತುಂಬಾ ಇಷ್ಟ ಅಂತೀರಿ. ಅಲ್ಲ, ನೋಡಕ್ ಇಷ್ಟ, ಮಾಡಕ್ ಇಷ್ಟ ಇರಲಿಲ್ಲ. ಓಕೆ. ಈಗ ಹೀರೋ ಆಗ್ಬೇಕು ಅಂದ್ಮೇಲೆ ಅದೆಲ್ಲ ಇಂಪಾರ್ಟೆಂಟ್ ಅದು. ಸೊ ರವಿ ವರ್ಮಾ ಸರ್ ಇದ್ರು. ಸೊ ಅವ್ರು ತುಂಬಾ ಚೆನ್ನಾಗಿ ನನಗೆ ಮುದ್ದಾಗಿ ಹ್ಯಾಂಡಲ್ ಮಾಡಿ, ಎಲ್ಲೂ ನೋವಾಗದೆ ಆದ್ರೂ ಸಹ ಒಂದಷ್ಟು ಏಟ್ಗಳು, ರ್ಯಾಶಸ್, ಅದು ಇದು ಕಾಮನ್, ಅದೇನು ಮಾಡಲ್ಲ. ಅಲ್ಲ ರವಿ ವರ್ಮಾ ಅಂದ್ರೆ ಹಂಗಿರುತ್ತೆ ಬಿಡಿ. ಆಮೇಲೆ ಎದುರುಗಡೆ ಅವರು ಸ್ವಲ್ಪ ಹೆದರ್ತಾರೆ ನನ್ನ ಜೊತೆ ಫೈಟ್ ಸೀಕ್ವೆನ್ಸ್ ಮಾಡಿದಾಗೆಲ್ಲ. ಏನಾದ್ರು ಮಿಸ್ಟೇಕ್ ಇಂದ ಏನಾದ್ರು ಏಡ್ಗಿದ್ ಬಿಟ್ಬಿಡ್ತು ಅಂದ್ರೆ ಯಾಕೆ ಬೇಕು, ಹೌದು ಹೌದು. ಅದನ್ನ ಅವ್ರಿಗೆ ಸ್ವಲ್ಪ ಕಂಫರ್ಟ್ ಝೋನ್ ಮಾಡಿ, ತಲೆ ಕೆಡ್ಸ್ಕೊಂಡ್ಬೇಡಿ, ನನ್ನ ತಂದೆ ನಿಮ್ಗೆ ಏನು ಹೇಳಲ್ಲ, ಇದು ಶೂಟಿಂಗ್ ಅಂದ್ರೆ ಅವ್ರಿಗೊಂದು ಕಂಫರ್ಟ್ ಝೋನ್ ಕೊಡ್ಬೇಕಲ್ಲ ಸರ್. ಒಂದು ಭಯ, ಬೆದರಿಕೆ ಇರುತ್ತೆ. ಪಾಪ ಬಡವರು, ಪಾಪ ಅವ್ರಿಗೊಂದು ಹೆದರಿಕೆ ಇರುತ್ತಲ್ಲ ಸರ್, ಆ ಥರ ಸರ್. ಎಸ್. ಕಲ್ಟ್ ಅಂತ ಆರಂಭದಲ್ಲಿ ಬಂದ ತಕ್ಷಣ ಒಂದಷ್ಟು ಅಪಸ್ವರಗಳು ಬಂದು ಟೈಟಲ್ಗೆ, ಏನಪ್ಪ ಇವರಿಗೆ ಬೇರೆ ಯಾವುದೋ ಟೈಟಲ್ ಸಿಗ್ಲಿಲ್ವಾ ಅಂತ. ಸೊ ಈ ಕತೆಗೆ ಪೂರಕವಾಗಿ ಇದೆಯಾ? ಖಂಡಿತವಾಗ್ಲೂ ಸರ್. ಕಲ್ಟ್ ಅಂದ್ರೆ ಇವಾಗ ಎಲ್ಲಾರ ಬಾಯಲ್ಲೂ ನೀವು ಕೇಳ್ತೀವಿ ಸರ್. ಕಲ್ಟ್ ಶಾರ್ಟ್ಸ್, ಕಲ್ಟ್ ಸಿನಿಮಾಸ್, ಕಲ್ಟ್ ಮ್ಯೂಸಿಕ್ಸ್, ಅಂದ್ರೆ ಕಲ್ಟ್ ಸಿನಿಮಾ, ಕಲ್ಟ್ ಫ್ಯಾನ್ಸ್ ಅಂತ ಏನೋ ಹೇಳ್ತಿದಾರಲ್ಲ. ಆಮೇಲೆ ಕಲ್ಟ್ ಅಂತ ಅರ್ಥ ಅಂದ್ರೆ ಸರ್ ಕಲ್ಚರ್. ಆ ಕಲ್ಚರ್ ಇಂದ ಕಲ್ಟ್ ಪದ ಹುಟ್ಟಿರೋದು. ಸೊ ಈ ವ್ಯಕ್ತಿ, ಈ ಮಾಧವ ನಾನು ಏನ್ ಪಾತ್ರ ಮಾಡ್ತೀನೋ ಆ ಪಾತ್ರ ಕಲ್ಚರ್ ಏನು ಅಂತ ಅದಕ್ಕೆ ಹೇಳಿದ್ರೆ ನಾನು 3 ಡಿಫ್ರೆನ್ಷಿಯೇಟ್ ಅಂತ. ಕಲ್ಟ್ ಅನ್ನೋ ಟೈಟಲ್ ನೀವು ಏನ್ ನಾವು ಇಟ್ಟಿದ್ದೀವಿ ಸಿನಿಮಾಗೆ, ಪಾತ್ರನು ಅದೇ ತರ ಕಲ್ಟ್ ಆಗಿರುತ್ತೆ ಸರ್. ಕರೆಕ್ಟ್. ಸೊ ಇಲ್ಲಿ ಮಾಧವನ ಕ್ಯಾರೆಕ್ಟರ್ ತುಂಬಾ ಸಾಫ್ಟ್ ಆಗಿ ಹೋಗಿ ಆಮೇಲೆ ರಾಗ್ ಹೋಗುತ್ತೆ, ಕೊನೆಗೆ ಅದು ದುರಂತ ಅಂತೆ ಕಾಣುತ್ತಾ ಅಂತ ಗೊತ್ತಿಲ್ಲ ಸರ್. ನೀವು ಸಿಕ್ಕಾಪಟ್ಟೆ ಡೀಪ್ ಪ್ರಶ್ನೆಗಳು ಕೇಳ್ತಾ ಇದ್ದೀರಾ. 23 ಆದ್ಮೇಲೆ ಬೇಕಿದ್ರೆ ಈ ಪ್ರಶ್ನೆಗಳು ನಾನು ಉತ್ತರ ಕೊಡ್ಬೋದು. ಅದು ಹೇಳ್ದಾಗೆ ಸರ್ ನನ್ಗೆ 3 ಡಿಫ್ರೆಂಟ್ ಶೇಡ್ ಇದೆ. ಸೊ ಈ ತರ ಎಲ್ಲ ಅಂಶಗಳು ನೀವು ನೋಡ್ಬೋದು ಸರ್ ಸಿನಿಮಾದಲ್ಲಿ. ಕೆಲವೊಮ್ಮೆ ಒಳ್ಳೊಳ್ಳೆ ಸಿನಿಮಾಗಳು ವರ್ಕ್ ಆಗೋದಿಲ್ಲ, ತುಂಬಾ ನಿರೀಕ್ಷೆ ಇಟ್ಕೊಂಡ್ಬಿಟ್ಟಿರ್ತೀವಿ. ಸೊ ಎಕ್ಸಾಂಪಲ್ ನೋಡಿದ್ರೆ ಬನಾರಸ್. ಸೊ ಕಲ್ಟ್ ಕೂಡ ಆ ನಿರೀಕ್ಷೆ ಇಟ್ಕೊಂಡಿದ್ದೀರಿ. ಸೊ ನಿಮ್ಗೆ ಈಗಾಗಲೇ ಒಂದು ಪಲ್ಸ್ ಗೊತ್ತಾಗ್ಬಿಟ್ಟಿದೆ. ನಿಮಗೆ ಬಂದಿರತಕ್ಕಂಥ ಇಂಡೈರೆಕ್ಟ್ಲಿ ರಿವ್ಯೂಸ್ ಹೇಗಿದೆ ಸಿನಿಮಾ ಬಗ್ಗೆ? ಅದೇ ಸರ್, ಒಂದು ಫಸ್ಟ್ ಆಫ್ ಆಲ್ ಜನ ಥಿಯೇಟರ್ ಬರೋದು ಕಡಿಮೆ ಆಗ್ಬಿಟ್ಟಿದ್ದಾರೆ ಸರ್. ಅವ್ರಿಗೆ ನೆಕ್ಸ್ಟ್ ಲೆವೆಲ್ ಮೇಕಿಂಗ್, ನೆಕ್ಸ್ಟ್ ಲೆವೆಲ್ ಪ್ರಮೋಷನ್, ನೆಕ್ಸ್ಟ್ ಲೆವೆಲ್ ಕಂಟೆಂಟ್, ನೆಕ್ಸ್ಟ್ ಲೆವೆಲ್ ಆರ್ಟಿಸ್ಟ್, ನೆಕ್ಸ್ಟ್ ಲೆವೆಲ್ ಡೈಲಾಗ್ಸ್, ನೆಕ್ಸ್ಟ್ ಲೆವೆಲ್ ಸಾಂಗ್ಸ್ ಎಲ್ಲ ಇದ್ದು ವರ್ಡ್ ಆಫ್ ಮೌತ್ ಬಂದ್ರೇನೆ ಜನ ಇವತ್ತು ಥಿಯೇಟರ್ ಬರ್ತಾರೆ ಸರ್. ಆ ಪರಿಸ್ಥಿತಿ ಬಂದು ನಾವು ನಿಂತಿದ್ವಿ. ಮುಂಚೆ ಅಟ್ಲೀಸ್ಟ್ ಒಂದು ರೇಂಜ್ಗೆ ಫುಟ್ಫಾಲ್ ಇತ್ತು, ಯಾರು ಬೇಕಾದ್ರೂ ಬರ್ಬೋದು, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಂದ್ರೆ ಒಂದು ಮಿನಿಮಮ್ ಇಷ್ಟಿತ್ತು. ಆದರೆ ಈಗಿಲ್ಲ ಸರ್. ಏನಂದ್ರೆ OTT ಬಂದಿರೋದ್ರಿಂದ ಎಲ್ಲಾನು ಕೂಡ ಸೋಷಿಯಲ್ ಮೀಡಿಯಾಲೇ, ಮೊಬೈಲಲ್ಲೇ ಮನುಷ್ಯನಿಗೆ ಟೈಮ್ ಪಾಸ್ ಆಗ್ತದ್ರಿಂದ ಥಿಯೇಟರ್ ಕಡೆ ಬರೋದು ಕಡಿಮೆ ಆಗ್ಬಿಟ್ಟಿದೆ. ಸೊ ಇದೆಲ್ಲಾನು ವರ್ಕ್ ಆದ್ರೆ ಜನ ಥಿಯೇಟರ್ ಬರ್ತಾರೆ. ಇಲ್ಲ ಖಂಡಿತ. ಯಾಕಂದ್ರೆ ಪ್ರತಿ ವರ್ಷ ನೀವು ನೋಡಿ ಸರ್, ಹೊಸಬರಿಂದ ಹೊಸತನದ ಸಿನಿಮಾಗಳು ಬರ್ತಾ ಇದೆ. ಸೊ ನಿಮ್ಮನ್ನ ಕನ್ಸಿಡರ್ ಮಾಡಿದ್ರು, ಬನಾರಸ್ ಬಂದಾಗ ಒಂದು ನಿರೀಕ್ಷೆ ಹುಟ್ಟಿಸಿದ್ರಿ. ಸೊ ಸೆಕೆಂಡ್ ಮೂವಿ ಇದು. ಸೊ ಆ ನಿರೀಕ್ಷೆ ಮತ್ತೆ ದುಪ್ಪಟ್ಟಾಗಿದೆ. ಕಾರಣ ನಾನು ಆಗ್ಲೇ ಹೇಳಿದೆ, ಟ್ರೈಲರ್ ಅಲ್ಲಿ ನೋಡಿದ ತಕ್ಷಣ ಇದು ಏನೋ ಸಮಥಿಂಗ್ ಅಂತ ಅನ್ಸುತ್ತೆ. ಸೊ ರಿಲೀಸ್ ಹತ್ರ ಬಂದಾಗ ಆ ಸಾಂಗ್ದ ವೇರಲ್ ಕೂಡ ಬೇರೆ ಬೇರೆ ಆಯಾಮನ ಪಡ್ಕೊಳ್ತಾ ಇದೆ. ಹಾಗಾಗಿ ಹೊಸಬರಲ್ಲಿ ಒಂದಿಷ್ಟು ಹೊಸತನಗಳು ಇರ್ತವೆ ಅನ್ನೋದನ್ನ ಇಂಡಸ್ಟ್ರಿಯ ಜನನೂ ಹೇಳ್ತಾರೆ, ಆಮೇಲೆ ಪ್ರೇಕ್ಷಕರು ಕೂಡ ಹೇಳ್ತಾರೆ. ಕನ್ನಡಿಗರು ಕನ್ನಡದ ಯಾವುದೇ ಸಿನಿಮಾ, ಹೊಸಬ್ರದಾಗಿರ್ಲಿ ಅಥವಾ ಸ್ಟಾರ್ ಸಿನಿಮಾ ಆಗಿರ್ಲಿ, ತುಂಬಾ ಚೆನ್ನಾಗಿದ್ದು ಅದು ಅದ್ಭುತವಾದ ಒಂದು ಕಂಟೆಂಟ್ ಇದ್ರೆ ಯಾವತ್ತೂ ಕೈ ಬಿಟ್ಟಿಲ್ಲ. ಯಾವತ್ತೂ ಇಲ್ಲ ಸರ್. ಅದು ತಪ್ಪು ನಮ್ದೇ ಇರುತ್ತೆ ಸರ್. ಅದರಲ್ಲಿ ನನ್ನಲ್ಲೂ ಸೇರ್ಕೊಂತೀನಿ ಸರ್. ಏನಾದ್ರೆ ನಾವು ಒಳ್ಳೆ ಸಿನಿಮಾ ಮಾಡಿಲ್ಲ ಅಂದ್ರೆ ಏನಾಗ್ಬಿಟ್ಟಿದೆ ಸರ್, ಸಿನಿಮಾ ಸೋತ ತಕ್ಷಣ ಚೆನ್ನಾಗಿದೆ, ಸಿನಿಮಾ ಜನ ಥಿಯೇಟರ್ ಬರ್ತಿಲ್ಲ ಅಂದ್ರೆ ನಮ್ದೇ ಎಲ್ಲ ಒಂದ್ ಕಡೆ ತಪ್ಪಿರುತ್ತೆ. ಪ್ರೇಕ್ಷಕರ ಮೇಲೆ ಹಾಕ್ಬಾರ್ದು. ಪ್ರೇಕ್ಷಕರ ಜೀವನದಲ್ಲಿ ಯಾವ್ದು ತಪ್ಪಿರಲ್ಲ ಸರ್ ಅವ್ರದ್ದು, ನಮ್ದೇ ತಪ್ಪಿರುತ್ತೆ. ಶೋಸ್ ಟೈಮಿಂಗ್ ರಾಂಗ್ ಕೊಟ್ಟಿರ್ತೀವಿ, ರಾಂಗ್ ಥಿಯೇಟರ್ಸ್ ಅಲ್ಲಿ ರಿಲೀಸ್ ಮಾಡಿರ್ತೀವಿ, ಅಥವಾ ರಾಂಗ್ ಡೇಟ್ಗೆ ರಿಲೀಸ್ ಮಾಡಿರ್ತೀವಿ ಸಿನಿಮಾನ. ಪಬ್ಲಿಸಿಟಿ ಎಲ್ಲ ಒಂದ್ ಕಡೆ ವೀಕ್ ಇರುತ್ತೆ, ಮೇಕಿಂಗ್ ವೈಸ್ ಎಲ್ಲ ಒಂದ್ ಕಡೆ ವೀಕ್ ಇರುತ್ತೆ. ಅಂದ್ರೆ ಹಲವಾರು ರೀಸನ್ಸ್ ಇದೆ ಸರ್. ನಾನು ಹೇಳ್ತಾ ಹೋದ್ರೆ ಒಂದು ಬುಕ್ಕೆ ಬರೆಯೋದು ನೀವು, ಅಷ್ಟೊಂದು ರೀಸನ್ಸ್ ಇರುತ್ತೆ. ಬಟ್ ಜನಗಳು ತಪ್ಪು ಯಾವತ್ತೂ ಇಲ್ಲ ಸರ್. ಒಳ್ಳೆ ಸಿನಿಮಾಗೆ ಇತಿಹಾಸ ತೆಗೆದು ನೋಡಿ ಸರ್, ನೀವು ಖಂಡಿತವಾಗ್ಲೂ ಕರ್ನಾಟಕ ಜನ ಕೈ ಹಿಡಿದೇ ಹಿಡಿದ್ರು. ನೀವು ಆಗ್ಲೇ ಹೇಳ್ತಾ ಇದ್ರೆ ಬನಾರಸ್ಗೆ ಎಲ್ಲೋ ಒಂದ್ ಕಡೆಗೆ ಪ್ರಮೋಷನಲ್ ಆಕ್ಟಿವಿಟೀಸ್ ಕಮ್ಮಿ ಆಯ್ತು, ಅಥವಾ ಬೇರೆ ಬೇರೆ ಮಾತುಗಳಿಂದ ಆ ಸಿನಿಮಾದ ಬಗ್ಗೆ ಪ್ರಭಾವ ಬೀರೋಯ್ತು ಅಂತ. ಆದರೆ ಕಲ್ಟ್ ಸಿನಿಮಾ ಡೇ 1 ಇಂದ ನೋಡ್ತಾ ಇದ್ದೀನಿ ನಿಮ್ಮ ಆಕ್ಟಿವಿಟೀಸ್. ನೀವು ಪ್ರತಿಯೊಂದು ಹಳ್ಳಿಗೆ ಹೋಗ್ತೀರಿ, ಪ್ರತಿಯೊಂದು ತಾಲೂಕಿಗೆ ಹೋಗ್ತೀರಿ, ಪ್ರತಿಯೊಂದು ಜಿಲ್ಲೆ, ಇಡೀ ರಾಜ್ಯನ ಸುತ್ತುವರೆದಿದ್ದೀರಿ, ಕಾಲಿಗೆ ಚಕ್ಕರ ಕಟ್ಕೊಂಡು ಸುತ್ತಾಡ್ಬಿಟ್ಟಿದ್ದೀರಿ. ಸೊ ಇದಿಷ್ಟು ಪ್ರಮೋಷನ್ ಆಕ್ಟಿವಿಟೀಸು ನಿಮ್ಮನ್ನು ಎಷ್ಟು ವರ್ಷ ಕಾಯಬಹುದು ಅಂತ?
ಗೊತ್ತಿಲ್ಲ ಸರ್. ಅಂದ್ರೆ ನನ್ನ ತಲೆಯಲ್ಲಿ ಏನಿತ್ತು ಅಂದ್ರೆ ಎಂಟೈರ್ ಕರ್ನಾಟಕ ಟೂರ್ ಮಾಡಬೇಕು. ಕಾರಣ ಏನು, ಒಂದು ಸಿನಿಮಾನ ತಲುಪಿಸ್ಬೇಕು, ಎರಡನೇದು ನನ್ನ ಫೇಸ್ ವ್ಯಾಲ್ಯೂನ ಮಾಡ್ಕೊಳ್ಬೇಕು ಅಂತ. ಮೂರನೇದು ಏನಂತಂದ್ರೆ ಸರ್, ಈಗ ನಾನು ಎಷ್ಟು ಸ್ವಲ್ಪ ತಿಂತ ಹೇಳಿದೆ, ನಾವೆಲ್ಲ ಮಿನಿಸ್ಟರ್ ಮಕ್ಕಳು, ಶ್ರೀಮಂತರ ಮಕ್ಕಳು, ನಮಗೆಲ್ಲ ಕಾಳಜಿ, ಅಯ್ಯೋ ಪಾಪ, ಸಿಂಪತಿ ಬರಲ್ಲ. ನಿಮ್ಮ ಮಾಧ್ಯಮ ಮುಖಾಂತರ ನಮ್ಮನ್ನ ನೋಡಿರ್ತಾರೆ, ಸೋಷಿಯಲ್ ಮೀಡಿಯಾ ಮುಖಾಂತರ ನಮ್ಮನ್ನ ನೋಡಿರ್ತಾರೆ. ಸೊ ಅದು ಬೇರೆ ಏನೋ ಇರುತ್ತೆ, ಒಂದು ಪಿಕ್ಚರೇ ಮಿನಿಸ್ಟರ್ ಮಗ ಬಿಡು ದುರಂಕ ಇರುತ್ತೆ, ಹಂಗಿರ್ತಾರೆ ಹಿಂಗಿರ್ತಾರೆ ಅಂತ ಹೇಳಿ. ಬಟ್ ಅವ್ರು ನನಗೆ ನಿಜ ಅಂದ್ರೆ ಕಣ್ಣಾರೆ ನನ್ನ ನೋಡಿದಾಗ ಅದು ನನ್ನನ್ನು ಅವ್ರನ್ನ ನೋಡೋ ದೃಷ್ಟಿಕೋನ ಚೇಂಜ್ ಆಗುತ್ತೆ ನನ್ನ ಮೇಲೆ. ಅದು ನಾನು ತುಂಬಾ ನಂಬ್ತೀನಿ, ಅದು ನಂಗೆ ಆಗೂ ಇದೆ. ಈಗ ನಾನು 5 ಪ್ರೀ-ರಿಲೀಸ್ ಇವೆಂಟ್ ಮಾಡಿದೆ ಸರ್. ಧಾರವಾಡ ಇವೆಂಟು ನನ್ನ ಜೀವನದಲ್ಲಿ ಮರೆಯಲ್ಲ. ಸಕ್ಸಸ್ಫುಲಿ ಒನ್ ಆಫ್ ದ ಬೆಸ್ಟ್ ಡೇ ಆಫ್ ಮೈ ಲೈಫ್. 55,000 ಜನ ಸರ್. ನಾನು, ಮಲೈಕಾ ಅವರು, ಆಲೋಕಿ ಅವರು, ಡೈರೆಕ್ಟರ್ ಅವರು, ಯಾರು ಸೂಪರ್ ಸ್ಟಾರ್ ಇಲ್ಲ ಸರ್. ರಚಿತಾರಾಮ್ ಅವ್ರ ಪಾಪ ಲ್ಯಾಂಡ್ ಲಾರ್ಡ್ ಶೂಟಿಂಗ್ ಇಂದ ಪಾಪ ಅವ್ರಿಗೂ ಬರಕ್ ಆಗ್ಲಿಲ್ಲ. ನಾವಿಷ್ಟೇ ಜನ, ಆದ್ರೆ ನಮಗೋಸ್ಕರ 55,000 ಜನ ಸರ್. 55,000 ಜನ ಆಟ ಅಲ್ಲ ಸರ್, ಒಂದ್ ಕಡೆ ಸೇರಿಸೋದು. ಸೊ ಇಟ್ಸ್ ಲೈಕ್ ದಟ್ ಸರ್. ಕರೆಕ್ಟ್. ಅಂದ್ರೆ ಆರಂಭದಲ್ಲಿ ನಾವು ಸಿನಿಮಾ ಮಾಡೋದು ದೊಡ್ಡದಲ್ಲ, ಕೊನೆ ಟೈಮಲ್ಲಿ ಅದನ್ನ ತಲುಪಿಸೋದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ನೋಡಿ ಸರ್, ಎಂಟೈರ್ ಕರ್ನಾಟಕ ಟಾಕ್ ಇದೆಯಾ? 100%. ಬಗ್ಗೆ ಈಗ ಯಾವುದೇ ಒಂದು ತಾಲೂಕಿಗೆ ಹೋದ್ರೂ ಕೂಡ ಸಿನಿಮಾ ಬಗ್ಗೆ ಮಾತಾಡ್ತಾರೆ ಅಲ್ವಾ ಸರ್? ಇದು ಬೇಕಾಗಿತ್ತು ಸರ್. ಇದು ಇನಿಷಿಯೇಟ್ ನಾನು ತಗೊಂಡಿದ್ದೀನಿ. ಈಗ ನೋಡಿ ಸರ್, ಇದು ಒಂದು ದೇವರದಯನ ಒಂದು ಸಕ್ಸಸ್ ನಾವು ನೋಡಿದ್ವಿ ಅಂತ ಈಗ ಎಲ್ಲರೂ ಶುರು ಮಾಡ್ತಾರೆ. ಅದು ಬೇಕು ಸರ್. ಹಳೆ ಕಾಲದಲ್ಲಿ ಎಲ್ಲರೂ ಹಂಗೆ ಮಾಡೋರು. ಕರೆಕ್ಟ್. ಹಳ್ಳಿಗೂ, ತಾಲೂಕು, ಅಟ್ಲೀಸ್ಟ್ ಡಿಸ್ಟ್ರಿಕ್ಟ್ ಆದ್ರೂ ಹೋಗ್ತಾರೆ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಹುಬ್ಳಿ, ದಾವಣಗೆರೆ, ಮೈಸೂರು, ಮಂಡ್ಯ ಹಿಂಗ್ ಹೋಗಿ ಬಂದ್ಬಿಡ್ತಾರೆ. ಅಷ್ಟು ಸಾಲ್ತಾ ಇಲ್ಲ ಸರ್, ರೀಚ್ ಆಗ್ತಾ ಇಲ್ಲ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಂತೂ ಸಿನಿಮಾ ಲವರ್ಸ್ ಇರೋದೇ ಅಲ್ಲಿ. ಹುಬ್ಳಿ, ಧಾರವಾಡ. ಎಸ್ ಸರ್. ಮೊದಲೆಲ್ಲ ಕಲಾವಿದರಿಗೆ ಜಾತಿ ಅನ್ನೋ ಲೇಪ ಇರ್ತಾ ಇರಲಿಲ್ಲ. ಸೊ ಇತ್ತೀಚೆಗೆ ಕಲಾವಿದರಿಗೂ ಕೂಡ ಒಂದು ಜಾತಿ ಮಾಡಿ ಇಟ್ಬಿಟ್ರು. ಇದು ನಿಮ್ ಕಿವಿಗೂ ಬಿದ್ದಿದೆ. ಇದೆಲ್ಲೋ ಒಂದ್ ಕಡೆಗೆ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸ್ತಲ್ವಾ? ಕಬಡ್ಡಿ ಜಾಸ್ತಿ ಆಗ್ತಿದೆ ಸರ್. ಅದಕ್ಕೆ ನಾನು ಹಲವಾರು ಸತಿ ಹೇಳಿರೋದು, ಅಂಥವ್ರಿಗೆಲ್ಲ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಗೆ ಅಷ್ಟೊಂದು ಜಾತಿಯಿಂದ ಅಷ್ಟೊಂದು ಪ್ರಾಬ್ಲಮ್ ಇದ್ದರೆ ಥಿಯೇಟ್ರಲ್ಲಿ ಸ್ಮೋಕಿಂಗ್ ಕಾಸಸ್ ಇಂಜುರೀಸ್ ಟು ಹೆಲ್ತ್ ಅಂತ ಹೇಳ್ಬಿಟ್ಟು ಒಂದು ಕಾರ್ಡ್ ಬರುತ್ತೆ ಗೊತ್ತಾ, ಸಿನಿಮಾ ಆ್ಯಡ್. ಅಂದರೆ ಸಿನಿಮಾ ಶುರು ಆಗಿ ಒಂದು ಆ್ಯಡ್ ಕೊಡ್ತಾರೆ ನೋಡಿ ಸರ್, ಸ್ಮೋಕಿಂಗ್ ಕಾರ್ಡ್. ಅದೇ ಥರ ಇನ್ನೊಂದು ಆ್ಯಡ್ ಕೊಡ್ಬೇಕಲ್ಲಿ. ಏನಂದರೆ, ಈ ಸಿನಿಮಾ ಈ ಜಾತಿಯವ್ರಿಗೆ ಮಾತ್ರ ಸೀಮಿತ, ದಯವಿಟ್ಟು ಬೇರೆ ಜಾತಿಯವ್ರಿಗೆ ಎದ್ದು ಹೋಗ್ಬಿಡಿ. ಹಂಗೆ ನಡೆಯುತ್ತಾ ಸರ್ ಸಿನಿಮಾ? ಹಂಗಾಗತ್ತಾ? ಮತ್ತೆ ಸರ್ ಮನೋರಂಜನೆ ಎಲ್ಲರಿಗೂ ಬೇಕು, ಎಲ್ಲ ಮನುಷ್ಯರೇ. ಎಲ್ಲಿ ಭೇದ ಭಾವ ನೀವು ಮಾಡೋಕ್ಕಾಗಲ್ಲ. ದುಡ್ಡು ಬೇಕಾಗ, ಜನ ಬೇಕಾಗ ಅಲ್ಲಿ ಜಾತಿ ಪಾತಿ ಇಲ್ಲ. ಆದ್ರೆ ಯಾರೊಬ್ಬ ಬೆಳಿತಾವನೆ, ಯಾರೋ ನಮ್ಮ ಇಂಡಸ್ಟ್ರಿಗೆ ಬಂದಿದ್ದಾನೆ ಅಂತ ತಕ್ಷಣ ಅವನ್ನ ತುಳಿಯಕ್ ಕೊಡೋದು, ಮುಸ್ಲಿಂ ಸಾಬ್ರುಗಳು ಅಂತ ತಕ್ಷಣ ಇದು ಮಾಡೋದು. ಯಾಕೆ ಇದು ಅಂತ ಗೊತ್ತಿಲ್ಲ ಸರ್. ಜಾತಿ ಮೇಲೆ ದ್ವೇಷ ಅಷ್ಟೇ ಸರ್, ಬೇರೆ ಏನಿಲ್ಲ. ನಮ್ಮ ಜಾತಿದವರೇ ಇರಬೇಕು. ಫಾರ್ ಎಕ್ಸಾಂಪಲ್ ಗೌಡ್ರು ಇರಬೇಕು, ಕುರುಬರು ಇರಬೇಕು ಅಂತ ಗೊತ್ತಿಲ್ಲ ನನಗೆ. ಈ ಜಾತಿಯವರೇ ಇರಬೇಕು, ಇಲ್ಲ ಹಿಂದೂಸೇ ಇರಬೇಕು ಇಂಡಸ್ಟ್ರಿಯಲ್ಲಿ, ಬೇರೆ ಜಾತಿಯವರು ಬರ್ಬಾರ್ದು. ಅದು ಎಲ್ಲೂ ಇಲ್ಲ ಸರ್. ನಮ್ಮ ಕರ್ನಾಟಕದಲ್ಲಿ ಇರುತ್ತೆ ಸರ್ ಜಾಸ್ತಿ. ಕೇರಳದಲ್ಲಿ ಇಲ್ಲ ಸರ್, ಕರೆಕ್ಟ್. ಹಿಂದಿಯಲ್ಲಿ ಇಲ್ಲ ಸರ್, ತಮಿಳಲ್ಲೂ ಇಲ್ಲ ಸರ್. ಆಮೇಲೆ ನಮ್ಮ ತೆಲುಗು ಸ್ವಲ್ಪ ಬೆಟರ್, ಕರ್ನಾಟಕದಿಂದ ಫಾರ್ ಬೆಟರ್. ಸೆಕೆಂಡ್ ಪೊಸಿಷನ್ ಅದನ್ನು ತೆಲುಗು, ಆಂಧ್ರ. ನಿಮ್ ಪ್ರಕಾರ ಜಾತಿ ರಾಜಕೀಯ ಸಿಕ್ಕಾಪಟ್ಟೆ ಕರ್ನಾಟಕದಲ್ಲಿ ಇರುತ್ತೆ. ರಾಜಕೀಯದಲ್ಲಿ ಬಿಟ್ರೆ ಸಿನಿಮಾದಲ್ಲೂ ಇದೆ ಅಂತ ಹೇಳ್ತೀರಿ? ಸಿಕ್ಕಾಪಟ್ಟೆ ಇದೆ. ಆ ಅನುಭವ ನಿಮಗೂ ಆಗಿದೆ? ಖಂಡಿತವಾಗ್ಲೂ ಆಗಿದೆ. ಏನ್ ಅನ್ಸ್ತು ಅವಾಗ ಅಂದಾಗ? ಅಂದ್ರೆ ಎಷ್ಟು ಚೀಪ್ ಅನ್ಸ್ಬಿಡುತ್ತೆ ಅಂದ್ರೆ, ಇನ್ನೂ ಇವರೆಲ್ಲ ಎಷ್ಟು ಹಿಂದೆ ಇದ್ದಾರೆ, ಇನ್ನೂ ಜಾತಿ ಪಾತಿ ಮಾಡ್ಕೊಂಡು ಕೂತವರಲ್ಲ. ರಾಜಕೀಯ ಮಾಡ್ಕೊಳ್ಳಿ ಸರ್, ತಪ್ಪಿಲ್ಲ. ರಾಜಕೀಯದಲ್ಲಿ ನೀವು ಜಾತಿ ಮಾಡಿಲ್ಲ ಅಂದ್ರೆ ನೀವು ರಾಜಕೀಯನೇ ಮಾಡಕ್ಕಾಗಲ್ಲ. ಸಿನಿಮಾದಲ್ಲಿ ಯಾಕೆ? ಸಿನಿಮಾದಲ್ಲಿ ಏನಕ್ಕೆ? ಫಸ್ಟ್ ನನ್ಗೆ ಮೊನ್ನೆ ಬಂದಿದೆ ಸರ್, ಅಣ್ಣವರ ಫಸ್ಟ್ ಹೇಳಿದಂತೆ ಸಿನಿಮಾದಲ್ಲಿ ಕಲಾವಿದರಿಗೆ ಜಾತಿ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ನಾನು ಎಲ್ಲಾ ಕಡೆ ಹೇಳ್ಕೊಂಡು ಓಡಾಡ್ತಾ ಇದ್ದೀನಿ. ಮತ್ತೆ ಸರ್ ಬರೀ ಒಂದೇ ವರ್ಗ ನೋಡಕ್ ಆಗ್ತೈತಾ ಸಿನಿಮಾ? ಮತ್ತೆ ಸರ್ ಟ್ಯಾಲೆಂಟ್ ನೋಡಿ, ಇಷ್ಟ ಆಯ್ತಾ ಬೆಳೆಸಿ, ಇಷ್ಟ ಇಲ್ಲ ಅವ್ನು ಆಕ್ಟಿಂಗ್ ಚೆನ್ನಾಗಿ ಮಾಡ್ತಿಲ್ಲ ಹೊರಗಾಕಿ, ಅವ್ನಿಗೆ ಏನು ಬೇಜಾರಿಲ್ಲ. ಜಾತಿ ಪಾತಿ ನೋಡ್ಬೇಡಿ. ನಾನು ಅಷ್ಟೇ ಹೇಳೋದು ಸರ್. ತಪ್ಪು ಸರ್, ಅದು ಅವ್ರು ಮಾಡ್ತಾರ ತಪ್ಪು. ಜನ ಇಲ್ಲ ಸರ್, ನಾನು ಕ್ಲಿಯರ್ ಹೇಳ್ತೀನಿ ಸರ್. ಕೆಲವ್ರು ಇರ್ಬೋದು, ಒಂದು 6.5-7 ಕೋಟಿ ಜನಸಂಖ್ಯೆ, ಒಂದು 10 ಲಕ್ಷ ಜನ, 5 ಲಕ್ಷ ಜನ ಜಾತಿ ಪಾತಿ ಮಾಡಿರ್ಬೋದು. ಇಲ್ಲ ಅಂದ್ರೆ ನನಗೋಸ್ಕರ ಸರ್ ಅಲ್ಲಿ ಧಾರವಾಡಲ್ಲಿ ಅಷ್ಟು ಜನ ಸೇರ್ತಾರೆ ಅಲ್ವಾ? ಹುಬ್ಳಿಯಲ್ಲಿ 25,000 ಜನ ಸರ್, ಚಿತ್ರದುರ್ಗದಲ್ಲಿ ಒಂದು 20,000 ಜನ, ದಾವಣಗೆರೆಯಲ್ಲಿ 35,000 ಜನ ಸರ್. 1,000 ಜನ ಹೇಳ್ತಾ ಇದ್ದ, ನಾನು 1,000 ರೂಪಾಯಿ ಅಂತ ಹೇಳ್ತಾ ಇಲ್ಲ. ನಿಮ್ ವಿಡಿಯೋಸ್ ತೆಗೆದು ನೋಡಿ, ನಾನು ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಅಪ್ಲೋಡ್ ಮಾಡಿಸಿದೀನಿ. ಕಲೆನ ಆರಾಧಿಸೋರು ಬಹಳ ಜನ ಇದ್ದಾರೆ. ಬಟ್ ನೀವು ಹೇಳ್ದಂಗೆ ಎಲ್ಲೋ ಒಂದು ಸಣ್ಣ ಪರ್ಸೆಂಟ್ ಇದೆ, ಅವರಿಂದನೇ ಎಲ್ಲ ಹಾಳಾಗ್ತದೆ ಸರ್. ಅವರು ನಮ್ಮ ಇಂಡಸ್ಟ್ರಿ ಕೆಲವರು ಇದಾರಲ್ಲ, ಅವರಿಂದ ಇಂಡಸ್ಟ್ರಿ ಹಿಂಗೆ ಆಗ್ತಿರೋದು ಸರ್. ಎಲ್ಲೋ ಒಂದ್ ಕಡೆ ಸೋಷಿಯಲ್ ಮೀಡಿಯಾ ಬಂದು ಕಾಮೆಂಟ್ಗಳ ಮೂಲಕ ಇದು
ಹಚ್ಚುತ್ತಾ ಇರೋದು. ಸೊ ಅದೇ ಹಾಳಾಗ್ತಾ ಇರೋದು. ಅವ್ರ ಮನ್ಸಲ್ಲೂ ಹಂಗೆ ದ್ವೇಷ ಇಟ್ಕೊಂಡಿದ್ದಾರೆ ಸರ್ ಅವರು. ಹಾ. ತಪ್ಪು ಸರ್ ಅದು. ನಮ್ಮ ಜೊತೆನೇ ಇರ್ತಾರೆ, ನಮ್ಮ ಜೊತೆನೇ ತಿಂತಾರೆ, ನಮ್ಗೇನೆ ಹೊಗಳ್ತಿರ್ತಾರೆ, ನಮ್ಮ ಬೆನ್ ಹಿಂದೆ ಹೋಗ್ಬಿಟ್ಟು ಜಾತಿ ಜಾತಿ ಅಂತ ಮಾತಾಡ್ತಾರೆ. ಇದು ಬೇಡ ಅಂತ. ಅವ್ರಿಗೆ ನಿಯತ್ತಿಲ್ವಲ್ಲ, ಬೇರೆಯವ್ರಿಗೆ ಬಿಟ್ಟಾಗಿ ಅವ್ರ ಮನ್ಸಿಗೆ ಅವ್ರಿಗೆ ನಿಯತ್ತಿಲ್ವಲ್ಲ. ಕಲ್ಟ್ ಕಾರ್ಯಕ್ರಮ ಒಂದರಲ್ಲಿ ತಂದೆ ವೇದಿಕೆ ಮೇಲೆ ಬರಲಿಲ್ಲ, ನೋಡ್ಬಿಟ್ಟು ತುಂಬಾ ಭಾವುಕರಾದ್ರು, ಎಮೋಷನಲ್ ಆದ್ರು. ಅದಾದ್ಮೇಲೆ ಅಪ್ಪ ನಿನ್ ಜೊತೆಗೆ ಮಾತಾಡಿದ್ದೇನು? ಅಂದ್ರೆ ಅವ್ರು ಅದೇ ಬನಾರಸ್ ಪ್ರೀ ರಿಲೀಸ್ ಬಗ್ಗೆ ತಾವು ಹೇಳ್ತಾರೆ, ಅದು ಏನು ಮಾತಾಡಿಲ್ಲ ಸರ್ ಅವರು. ಅಂದ್ರೆ ನಂದು ನಮ್ಮ ತಂದೆ ಮಧ್ಯದಲ್ಲಿ ತುಂಬಾ ಕಡಿಮೆ ಮಾತುಕತೆ. ಸೊ ಆ ಥರದ್ದು ಏನು ಆಗಿಲ್ಲ. ಅದನ್ನು ಆ ಇವೆಂಟ್ ಅಲ್ಲೂ ಕೂಡ ದರ್ಶನ ಫೋರ್ಸ್ ಮಾಡಿದ್ದಕ್ಕೆ ನೀವು ಬರ್ಲೇಬೇಕು ಅಂದಿದ್ದಕ್ಕೆ ಅವ್ರು ಬಂದಿದ್ದು, ಇಲ್ಲಾಂದ್ರೆ ಅಲ್ಲೂ ಸಹ ಬರ್ತಿರ್ಲಿಲ್ಲ. ಅಂದ್ರೆ ಈಗ ಮನೆಯಲ್ಲಿ ಸಿನಿಮಾ ವಿಚಾರನ ಮಾತಾಡೋದಿಲ್ಲ, ಏನು ಕೇಳೋದಿಲ್ಲ ಸಿನಿಮಾ ಬಗ್ಗೆ ತಂದೆ. ನೀವು ರಾಜಕಾರಣದ ಬಗ್ಗೆ ಕೇಳಲ್ಲ, ಅವ್ರ ಸಿನಿಮಾದ ಬಗ್ಗೆ ಕೇಳಲ್ಲ. ನಾವು ಚಿಕ್ಕ ವಯಸ್ಸಿಂದ ಅವ್ರು ಯಾವ ತಂಟೆಗೆ ನಾವು ಹೋಗಲ್ಲ. ಸೊ ಅವ್ರು ಫುಲ್ ಫ್ರೀ. ನನಗೂ ಅದೇ ಥರ ಆಗೋಗ್ಬಿಟ್ಟಿದೆ. ಯಾಕಂದ್ರೆ ನಾನಿರೋ ಫೀಲ್ಡ್ಗೆ ನಮ್ಮಲ್ಲಿ ಯಾರಿಗೂ ಇಷ್ಟ ಇಲ್ಲ. ನಮ್ಮ ಅಜ್ಜಿ ಒಂದು ಸ್ವಲ್ಪ ಕಾಳಜಿ ಇಟ್ಕೊಂಡಿದ್ದಾರೆ ನನ್ನ ಮೇಲೆ, ಅದು ಬಿಟ್ಟರೆ ಇನ್ನು ಯಾರು ಇಲ್ಲ ಸರ್. ಅಜ್ಜಿ ಸಪೋರ್ಟ್ ಇಂದ ನೀವು ನಿಂತಿದ್ದೀರಿ. ಸ್ವಲ್ಪ ಅಜ್ಜಿ ಸಪೋರ್ಟ್ ಮಾಡ್ತಾರೆ. ಈ ಕಲ್ಟ್ ಅಂದ ತಕ್ಷಣ ಪ್ರೀತಿ ವಿಷಯನೇ ಜಾಸ್ತಿ ಇದೆ. ಸೊ ನಿಮ್ಮ ಪ್ರಕಾರ, ಅಂದ್ರೆ ಜೈದ್ ಪ್ರಕಾರ ಪ್ರಪಂಚದಲ್ಲಿ ಎಷ್ಟು ತರಹದ ಲವ್ ಇದೆ ಅಂತ, ಎಷ್ಟು ತರಹದ ಪ್ರೀತಿ ಇದೆ ಅಂತ? ಸುಮಾರು ಇದೆ ಸರ್, ಹಲವಾರು ಇದೆ ಸರ್. ಬಟ್ ಇವಾಗ ಏನಾಗೋಗ್ಬಿಟ್ಟಿದೆ, 30 ಸೆಕೆಂಡ್ಸ್ ಪ್ರೀತಿ ಜಾಸ್ತಿ ಆಗೋಗ್ಬಿಟ್ಟಿದೆ ಸರ್. 30 ಸೆಕೆಂಡ್ಸ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಾವೇನು ಸ್ಕ್ರೋಲ್ ಮಾಡ್ತೀವಲ್ಲ, ಇವತ್ತಿನ ಜೆನ್ಸಿ ಯೂತ್ಸ್ಗೆ ಸರ್ ಪೇಷನ್ಸ್ ಕಳ್ಕೊಂಡ್ಬಿಟ್ಟಿದ್ದಾರೆ. ಕರೆಕ್ಟ್. ನೀನಿಲ್ಲ ಅಂದ್ರೆ ಇನ್ನೊಬ್ಳು ಅಂದ್ರೆ ಮತ್ತೊಬ್ಳು, ಲವ್ ಅನ್ನೋದು ಇದನ್ನೇ ಕಳ್ಕೊಂಡ್ಬಿಟ್ರು. ಅದೇ ಆಗ್ಬಿಟ್ಟಿದೆ ಸರ್. ಆ 90s ಅಲ್ಲಿ ಏನ್ ನಿಯತ್ತಿತ್ತಲ್ಲ, ಏನು ಒಂದು ಪ್ಯೂರಿಟಿ ಇತ್ತಲ್ಲ, ಅದು ಇವತ್ತಿನ ಜನರೇಷನ್ ಇಲ್ಲ ಸರ್. ಈ ತರ ಲಸ್ಟ್ ಆಗೋಗ್ಬಿಟ್ಟಿದೆ, ಅದು ಬಿಟ್ಟು ಇನ್ನೇನು ಇಲ್ಲ ಸರ್. ಕಲ್ಟ್ ಸಿನಿಮಾನ ನೋಡಿ ನೀವೇನ್ ಜನ್ಜಿ ಅಂತೀರಿ, ಆ ಯೂತ್ಸು ಏನ್ ಸಂದೇಶ ತಗೊಂಡು ಹೋಗ್ಬೋದು ಸರ್? ಅದೇ ಹೇಳ್ತಾರದು ಸರ್ ನಾನು ಈ ಸಿನಿಮಾದಲ್ಲಿ. ಅವ್ರು ಏನೇನ್ ತಪ್ಪುಗಳು ಮಾಡ್ತಿದ್ದಾರೆ, ಆ ತಪ್ಪುಗಳು ಮಾಡಿದ್ರೆ ಮುಂದೆ ಆ ಪರಿಹಾರ ಅಂದ್ರೆ ಅವ್ರಿಗೆ ಏನ್ ಆಗತ್ತೆ ಅದನ್ನ ನಾವು ತೋರಿಸಿದ್ವಿ ಸರ್. ಇದರಲ್ಲಿ ಪರಿಹಾರ ಅವ್ರಿಗೆ ಏನ್ ಸಿಗುತ್ತೆ, ಇಲ್ಲ ಒಳ್ಳೆ ರೀತಿಯಲ್ಲಿ ನಡ್ಕೊಂಡ್ರೆ ನಿಮ್ಗೆ ಏನ್ ಸಿಗುತ್ತೆ, ಅದೆಲ್ಲಾ ಅಂಶಗಳನ್ನು ತೋರಿಸಿದ್ವಿ, ಇನ್ಕ್ಲೂಡಿಂಗ್ ಪೇರೆಂಟ್ಸ್ ಅಷ್ಟೇ ಸರ್. ನಾನು ಜೆನ್ಸಿ ಪೇರೆಂಟ್ಸ್ ಅಂತ ಯಾಕೆ ಹೇಳಿದ್ರೆ, ಇವತ್ತಿನ ಪೇರೆಂಟ್ಸ್ ನೆನ್ನೆ ಮೊನ್ನೆ ಮಕ್ಕಳು ಮಾಡ್ಕೊಂಡಿರೋರು, ನೆನ್ನೆ ಮೊನ್ನೆ ಮದುವೆ ಆಗಿರೋರು, 4 years 5 years ಬ್ಯಾಕ್ ಎಲ್ಲ ಒಂದು ಚಿಕ್ಕ ಪಾಪು, ಅವ್ರ ಪ್ರಕಾರ ಏನು ಅಂದ್ರೆ ಸರ್, ಮಕ್ಕಳಿಗೆ ಎಜುಕೇಶನ್ ಕೊಟ್ಬಿಟ್ರೆ, ಅವ್ರ ಆಸೆಗಳೆಲ್ಲ ಈಡೇರಿಸ್ಬಿಟ್ರೆ ಅವ್ರ ಜವಾಬ್ದಾರಿ ಮುಗೀತು. ಅದು ಅಲ್ಲ ಸರ್. ಏನಕ್ಕಂದ್ರೆ ಅವ್ರಿಗೆ ಅವ್ರ ಪರ್ಸನಲ್ ಲೈಫ್ ಬೇಕು, ಅವ್ರಿಗೆ ಅವ್ರ ವೀಕೆಂಡ್ಸ್ಗೆ ಪಾರ್ಟೀಸ್ ಬೇಕು. ಮಕ್ಳು ಜಾಸ್ತಿ ಟೈಮೇ ಕೊಡ್ತಾ ಇಲ್ಲ. 90s ಅಲ್ಲಿ ನಮ್ಮ ತಂದೆ ತಾಯಿ ನಮಗೆ ಕೊಡುವಷ್ಟು ಟೈಮು ಇವತ್ತಿನ ಜನರೇಷನ್ ಮಕ್ಕಳು ಕೊಡ್ತಾ ಇಲ್ಲ ಮಕ್ಕಳಿಗೆ. ಸೊ ಹಂಗಾಗಿ ಮಕ್ಕಳು ಹಾಳಾಗ್ತಿದ್ದಾರೆ ಸರ್. ಆಮೇಲೆ ಚಿಕ್ಕ ವಯಸ್ಸಲ್ಲೇ ಕೈಗೆ ಫೋನ್ ಕೊಟ್ಬಿಡ್ತಾರೆ. ಆಮೇಲೆ ಸ್ಕೂಲಲ್ಲಿ ಇವಾಗ ಹೇಳ್ತಿದ್ದಾರೆ, ದಯವಿಟ್ಟು ಮಕ್ಳಿಗೆ ಫೋನ್ ಕೊಟ್ಟು ಕಳಿಸಿ, ಸೆಕ್ಯೂರಿಟಿಗೆ, ಸೇಫ್ಟಿಗೆ ಫೋನ್ ಬ್ಯಾಗಲ್ಲಿ ಇರಲಿ, ಕ್ಲಾಸ್ ರೂಮಲ್ಲಿ ಯೂಸ್ ಮಾಡಂಗಿಲ್ಲ ಅಂತ. ಸೊ ಹಿಂಗೆಲ್ಲ ಮಾಡಿದಾಗ ಫೋನ್ ಒಂದ್ಸತಿ ಮಕ್ಳ ಕೈಗೆ ಬಂತಂದ್ರೆ ಮೊಬೈಲ್ ಅಲ್ಲೇ ಇಡೀ ಜಗತ್ತೇ ಸಿಗುತ್ತೆ ಅಷ್ಟೇ ಸರ್ ಅಲ್ವಾ? ಇದೆಲ್ಲ ತೋರಿಸ್ತೀವಿ ಸರ್ ಸಿನಿಮಾದಲ್ಲಿ. ಈ ತರದ ವಿಷಯಗಳು ಅಂದ್ರೆ ಸಣ್ಣ ಸಣ್ಣ ಸೂಕ್ಷ್ಮತೆಗಳು ತುಂಬಾ ಇಮೋಷನಲ್ ಕತೆ ಸರ್. ಇದು ವೆರಿ ಇಮೋಷನಲ್ ಕತೆ ಸರ್. ನಿಮ್ಮ ಸಿನಿಮಾ ರಿಲೀಸ್ ಟೈಮಲ್ಲೇ ಲ್ಯಾಂಡ್ ಅಲ್ಲೂ ರಚಿತ, ಇಲ್ಲೂ ರಚಿತ. ಸೊ ಒಂದು 2 ನಿರೀಕ್ಷೆಯ ಸಿನಿಮಾಗಳು ಒಂದೇ ದಿನ ರಿಲೀಸ್ ಆದಾಗ ಪ್ರೇಕ್ಷಕನಿಗೆ ಒಂದಿಷ್ಟು ಕನ್ಫ್ಯೂಷನ್ ಆಗಲ್ವಾ ಅಂತ ಸರ್. ದುನಿಯಾ ವಿಜಯ್ ಸರ್ದು ಸೆಟ್ ಆಫ್ ಆಡಿಯನ್ಸ್ ಬೇರೆ, ಓಕೆ, ನನಗೆ ಬರೋದು ಬಹುಶಃ ಸೆಟ್ ಆಫ್ ಆಡಿಯನ್ಸ್ ಬೇರೆ. ಆಮೇಲೆ ದುನಿಯಾ ವಿಜಯ್ ಸರ್ ಮಾಡಿರೋದು ಒಂದು BC ಸೆಂಟರ್ ಮೇಲೆ, ರೈತರು, ಲ್ಯಾಂಡ್ಸು, ಅಂದ್ರೆ ಆ ಅಂಶಗಳು ಇಟ್ಕೊಂಡು ಅವ್ರು ಸಿನಿಮಾ ಮಾಡಿರೋದು. ಬಟ್ ನಾನು ನಂಬೋದು ಒಂದೇ ಸರ್, ಸಿನಿಮಾ ಚೆನ್ನಾಗಿದ್ರೆ 2 ಓಡುತ್ತೆ. ನಿಜ. ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನಾ ಯಾರ ಕೈಯಲ್ಲೂ ಏನು ಮಾಡೋಕ್ಕಾಗಲ್ಲ ಸರ್. ಅಷ್ಟೇ ಹೇಳೋದು ಸರ್ ನಾನು. ಆಮೇಲೆ ನಮ್ಮ ಕನ್ನಡ ಸಿನಿಮಾ ಸರ್ 2 ಸಿನಿಮಾಗೂ ಚೆನ್ನಾಗಾಗಿ, ಲ್ಯಾಂಡ್ ಲಾರ್ಡು ಒಳ್ಳೆ ಹಿಟ್ ಆಗಲಿ, ನಮ್ಮ ಸಿನಿಮಾನು ಒಳ್ಳೆ ಹಿಟ್ ಆಗಲಿ, ಆ ಥರ ಯಾವ ಬೇಜಾರಿಲ್ಲ. ಬೇಕಿದ್ರೆ ಫಸ್ಟ್ ಅವ್ರು ಲ್ಯಾಂಡ್ ಲಾರ್ಡೇ ನೋಡ್ಕೊಂಡು ಬೇಕಿದ್ರೆ ಸೆಕೆಂಡ್ ಕಲ್ಟ್ಗೆ ಬರಲಿ, ಅಥವಾ ಕಲ್ಟ್ ನೋಡ್ಬಿಟ್ಟು ಆಮೇಲೆ ಬೇಕಿದ್ರೆ ಲ್ಯಾಂಡ್ ಲಾರ್ಡ್ ಹೋಗಿ. ನಮ್ಮ ಮಧ್ಯದಲ್ಲಿ ಏನು ಸರ್ ಕಾಂಪಿಟೇಷನ್? ಒಳ್ಳೆ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ, ಕನ್ನಡ ಸಿನಿಮಾ ಪ್ರೋತ್ಸಾಹಿಸಿ, ಅದೇ ಇಂಪಾರ್ಟೆಂಟ್. ಎಸ್ ಸರ್. ಜೈದ್ ಖಾನ್ ಅಪ್ಪಟ ದರ್ಶನ್ ಅಭಿಮಾನಿ ಅನ್ನೋದು ಎಲ್ರಿಗೂ ಗೊತ್ತು. ಅದರಲ್ಲೂ ಒಂದು ಬ್ರದರ್ ಥರ ಟ್ರೀಟ್ ಮಾಡ್ತಾರೆ ದರ್ಶನ್. ನೀವು ಕೂಡ ಬ್ರದರ್ ಅಂತ ಪ್ರೀತಿಸ್ತಾ ಇದ್ರಿ. ಲಾಸ್ಟ್ ಟೈಮ್ ಬನಾರಸ್ ಟೈಮಲ್ಲಿ ನಿಮ್ಮ ಜೊತೆ ನಿಂತ್ಕೊಂಡ್ರು, ನೀವು ಕರ್ದಲ್ಲಿಗೆ ಬಂದರು, ನನ್ನ ತಮ್ಮ ಅಂತ ಹೇಳ್ಕೊಂಡ್ರು, ಎಲ್ಲ ಆಯಿತು. ಈ ಟೈಮ್ ಅವ್ರಿಲ್ಲ, ಎಲ್ಲೋ ಒಂದು ಕಡೆಗೆ ಬೇಸರ ಆಗ್ತಾ ಇದೆಯಾ? 101% ಸರ್. ನಾನು ಅಭಿಮಾನಿಗಿಂತ ಅವ್ರು ನನಗೆ ಅಣ್ಣ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಏನಕ್ಕಂದ್ರೆ ಅಭಿಮಾನಿ ನಾನು ಇದೀನಿ ಇಲ್ಲ ಅಂತಿಲ್ಲ. ಫಸ್ಟ್ ಅವ್ರು ನನಗೆ ಅಣ್ಣ, ಆಮೇಲೆ ನಾನು ಅವ್ರ ಅಭಿಮಾನಿ. ಏನಕ್ಕಂದ್ರೆ ಅವ್ರ ಪರ್ಸನಲ್ ವ್ಯಕ್ತಿತ್ವ ನೋಡ್ಕೊಂಡೆ ನಾನು ಅವ್ರನ್ನ ಅಷ್ಟೊಂದು ನನ್ಗೆ ಗೌರವ ಕೊಡೋದು. ಏನಕ್ಕಂದ್ರೆ ಆ ಕಷ್ಟದ ಟೈಮಲ್ಲಿ ನನಗೆ ಯಾರೂ ಇರಲಿಲ್ಲ ಸರ್.
ಅವರೇ ಬೆನ್ ತಟ್ಟಿ ಒಂದು ನಾನು ಇದೀನಿ ನಿಮಗೋಸ್ಕರ, ತಲೆ ಕೆಡ್ಸ್ಕೊಂಬೇಡ ನೀನು, ಹಿಂಗೆಲ್ಲ ನಾನು ಮಾಡಿಕೊಡ್ತೀನಿ, ರಿಲೀಸ್ ಮಾಡಿಕೊಡ್ತೀನಿ, ಎಲ್ಲ ಥರದ್ದು ಹೆಲ್ಪ್ ಮಾಡಿದ್ರು. ಸೊ ಅದೊಂದು ಋಣ ನನಗೆ ತುಂಬ ಇದೆ ಅವ್ರದ್ದು. ಕಲ್ಟ್ ಶುರುವಾದಾಗ ಭೇಟಿಯಾಗಿದ್ದು ಮಾತಾಡಿದ್ದು ಖಂಡಿತ ಅವರು ಸರ್. ಈ ಸಿನಿಮಾ ಫೌಂಡೇಶನ್ ಹಾಕಿದ್ದೆ ಅವರು ಸರ್. ಈ ಸಿನಿಮಾದ ಫೌಂಡೇಶನ್ ಹಾಕಿದ್ದೆ ಅವರೇ ಸ್ಟಾರ್ಟಪ್ ಮಾಡಿಸಿದ್ದು, ಅವರೇ ಎಲ್ಲ ಇದು ಮಾಡಿದ್ದು. ಈಗ ಅನುಪಸ್ಥಿತಿಯಲ್ಲಿ ಸಿನಿಮಾ ರಿಲೀಸ್ ಆಗ್ತದೆ. ಅವ್ರು ಇವತ್ತು ನಮ್ಮ ಜೊತೆ ಇಲ್ಲ, ತುಂಬ ಬೇಜಾರಾಗುತ್ತೆ. ಅಫ್ಕೋರ್ಸ್ ಅಣ್ಣ ಅಂದಮೇಲೆ ಅವ್ರು ನನಗೂ ಬಿಟ್ಕೊಡಲ್ಲ, ನಾನು ಅವ್ರಿಗೂ ಬಿಟ್ಕೊಡಲ್ಲ. ಅವ್ರ ಬ್ಲೆಸ್ಸಿಂಗ್ಸ್ ಅಂತ ನನ್ನ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ. ಮಿಸ್ ಮಾಡ್ಕೊಳ್ತೀನಿ ಸರ್ ಅಷ್ಟೇ. ಈಗಂದರೆ ಅವ್ರು ಇವಾಗಿರೋ ಪರಿಸ್ಥಿತಿಗೆ ನಾವು ಜಾಸ್ತಿ ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ. ಆಮೇಲೆ ನನಗೆ ಅವ್ರಿಗೆ ಹೋಗಿ ನನ್ನ ಸಿನಿಮಾ ಸ್ವಾರ್ಥಕ್ಕೋಸ್ಕರ ಅವ್ರಿಗೆ ತೊಂದರೆ ಕೊಡೋದು ನನಗೂ ಇಷ್ಟ ಇಲ್ಲ. ನಾನು ಅರ್ಥ ಮಾಡ್ಕೊಬೇಕು, ಯಾಕಂದರೆ ಅವ್ರ ಮೆಂಟಲಿ ಸ್ಟೇಟಸ್ ಸರಿಯಾಗಿರಲ್ಲ ಅಂತ ಹೇಳಿ. ಅದಕ್ಕೆ ಸರ್. ಎಸ್ ಸರ್. ಯಾವುದೇ ಸಿನಿಮಾ ಆಗಲಿ ಒಂದಿಷ್ಟು ನಿರೀಕ್ಷೆಗಳಂತೂ ಸಹಜವಾಗಿ ಇದ್ದೇ ಇರುತ್ತೆ. ಅಂದರೆ ಕನ್ನಡದ ಸಿನಿಮಾ ಅಂದ ತಕ್ಷಣ, ಕಲ್ಟ್ ಅಂದ ತಕ್ಷಣ ಸಹಜವಾಗಿ ಎಲ್ರಿಗೂ ಇದ್ದೇ ಇದೆ. ಸೊ ಆ ನಿರೀಕ್ಷೆ ದುಪ್ಪಟ್ಟಾಗಲಿ ಅಂತ ನಾನು ಆಶಿಸ್ತೀನಿ. ಇನ್ನೊಂದು ಏನಂತಂದರೆ, ಸಿನಿಮಾ ವಿಚಾರ ಒಂದು ಕಡೆ, ರಾಜಕಾರಣ ವಿಚಾರ ಒಂದು ಕಡೆಗೆ. ಕಾಮನ್ ಆಗಿ ಸಿನಿಮಾ ಹೀರೋಗಳು ಮಕ್ಕಳು ಹೀರೋಗಳಾಗ್ತಾರೆ, ಅಥವಾ ಪ್ರೊಡ್ಯೂಸರ್ ಮಕ್ಕಳು ಹೀರೋ ಆಗ್ತಾರೆ. ರಾಜಕಾರಣಿಗಳು ಮಕ್ಕಳು ರಾಜಕಾರಣಿ ಆಗ್ಬೇಕು ಅನ್ನೋದು ಒಂದು ಅದೇನೋ ಮೊದಲಿಂದ ಬಂದಂಥ ಒಂದು ಸಿದ್ಧಾಂತ ಥರ ಆಗ್ಬಿಟ್ಟಿದೆ. ಸಿನಿಮಾಗೆ ಬಂದರು ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೆ ಯೂಟರ್ನ್ ಮಾಡ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ. ಚಲುವರಾಯಸ್ವಾಮಿ ಮಗ ಸಚಿನ್ ಬಂದರು, ಅವರು ಕೂಡ ಈಗ ಅಪ್ಪನ ಜೊತೆ ಓಡಾಡ್ತಿದ್ದಾರೆ. ಜೈದ್ ಖಾನ್ ಸಿನಿಮಾ ಬಂದರು, ಸಿನಿಮಾದ ಹೀರೋ ಆದರು, ಗುರ್ಸ್ಕೊಂಡ್ರು ಆ್ಯಸ್ ಎ ಹೀರೋ. ಈಗ ಕಲ್ಟ್ ಆಗಿ ಬೇರೆ ಲೆವೆಲಿಗೆ ಆಗ್ತಾರೆ. ಅದಾದಮೇಲೆ ಮತ್ತೆ ಅಗೇನ್ ಅಪ್ಪ ರಾಜಕಾರಣಿ, ಮಗ ಹೀರೋ. ಎಲ್ಲ ಒಂದು ಕಡೆಗೆ ಅಪ್ಪನ ಲೆಗಸಿ ಉಳಿಸೋ ಪ್ರಯತ್ನ ಆಗ್ಬೋದಾ? ನನಗೆ ಇಲ್ಲ ಸರ್. ನನಗೆ ಎಲ್ಲರೂ ಹೇಳ್ತಿರ್ತಾರೆ, ತಂದೆ ಆದಮೇಲೆ ನೀನೇ ನಿಂತ್ಕೊಳ್ಬೇಕು, ತಪ್ಪಾಗಿ ಸಪೋರ್ಟ್ ಮಾಡಬೇಕು, ಬ್ಯಾಕ್ ಬೋನ್ ಆಗಿ ನಿಂತ್ಕೊಳ್ಬೇಕು ಅಂತ ಹೇಳಿ. ಇಟ್ ಇಸ್ ಆಲ್ ಟ್ರೂ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನನಗೆ ಆ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದಮೇಲೆ ನನಗೆ ಅದು ತುಂಬ ಕಷ್ಟ ಆದಂಥ ಕೆಲಸ ಸರ್. ಅದು ರಾಜಕೀಯ, ಅದು ನನಗೆ ಬರಲ್ಲ. ಅಂದರೆ ನಾನು ತುಂಬ ಸ್ಟ್ರೇಟ್ ಫಾರ್ವರ್ಡ್ ಅನ್ಸಂದಾಗ ಹೇಳ್ಬಿಡ್ತೀನಿ, ರಾಜಕೀಯಲ್ಲಿ ಹಂಗೆ ಆಗಿರೋಕ್ಕಾಗಲ್ಲ. ಯಾವತ್ತೂ ಅಪ್ಪ ಹೇಳಿಲ್ವಾ, ಬಾ ಮಗನೇ ಜೊತೆಗಿರು? ಯಾವತ್ತೂ ಇಲ್ಲ. ಅವ್ರು ರಾಜಕೀಯ ಕಡೆ ನಾನು ಬರ್ತೀನಿ ಅಂತ ಹೇಳಿದ್ರೆ ಮತ್ತೆ ಹೇಳ್ಬಿಡ್ತೀನಿ ಬೇಕು. ನಾನು ಅವ್ರಿಗೆ ಒಂದು ಪೈಸೆನೂ ಇಷ್ಟ ಇಲ್ಲ ನಾನು ರಾಜಕೀಯ ಕಡೆ ಬರೋದು. ಈಗ ನೀವು ಹತ್ರದಿಂದ ಅಪ್ಪನ ರಾಜಕಾರಣ ನೋಡಿದಿರಿ, ಬಹು ಹತ್ರದಿಂದ ಸಿನಿಮಾ ನೋಡಿದಿರಿ. ಇವೆರಡನ್ನು ನೋಡಿದಾಗ ಯಾವ್ದು ಬೆಸ್ಟ್ ಅಂತ, ಯಾವ ಆಯ್ಕೆ ಅಂತ? ಡಿಪೆಂಡ್ ಸರ್, ವ್ಯಕ್ತಿ ಮೇಲೆ ಡಿಪೆಂಡ್. ನನಗೆ ಸಿನಿಮಾ ಫೀಲ್ಡ್ ಇಷ್ಟ, ಅವ್ರಿಗೆ ಅದು ರಾಜಕೀಯ ಕಡೆ ಇದ್ದಾರೆ. ಸೊ ಅಷ್ಟೇ ಸರ್, ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ. ವ್ಯಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ, ಅವನಿಗೇನು ಇಷ್ಟನೋ ಅಂತ ಹೇಳಿ. ನನಗೆ ಸಿನಿಮಾ ಅಂದರೆ ಇಷ್ಟ, ಶೂಟಿಂಗ್ ಅಂದರೆ ಇಷ್ಟ. ಅಂದರೆ ಸಿನಿಮಾ ಫೀಲ್ಡಲ್ಲ ಹೀರೋ ಆಗಿರಬೇಕು, ಬೇರೆ ಪಾತ್ರಗಳನ್ನು ನಿಭಾಯಿಸಬೇಕು. ಹೊರಗಡೆ ಹೇಳ್ತಾ ಇರೋದು ಸಿನಿಮಾ ಮಾಡ್ತಿದ್ದಾರೆ, ಸಿನಿಮಾದಲ್ಲಿ ಒಂದಿಷ್ಟು ಫೇಮ್ ಬರುತ್ತೆ, ಫೇಮ್ ಆದ್ಮೇಲೆ ಮತ್ತೆ ಹೇಗೇನು ಅಪ್ಪನ ಜೊತೆ. ನನಗೆ ಅದು ಅವಶ್ಯಕತೆ ಇಲ್ಲ ಸರ್. ಆ ಫೇಮ್ ತಗೊಂಡು ನಾನು ರಾಜಕೀಯಕ್ಕೆ ಬಂದು ಗೆಲ್ಲಬೇಕು ಅನ್ನೋ ಯಾವ ಅವಶ್ಯಕತೆ ನನಗಿಲ್ಲ ಸರ್. ಏನಕ್ಕಂದ್ರೆ ನಮ್ಮ ತಂದೆಗಿರೋ ಅಭಿಮಾನಿಗಳು, ನಮ್ಮ ತಂದೆಗಿರೋ ಇವತ್ತಿನ ಮಾರ್ಕೆಟ್ಗೆ ಅವ್ರಿಗಿರೋ ಹೆಸರಿಗೆ, ಅವ್ರ ಹೆಸರನ್ನ ನಾನು ಗೆಲ್ಕೊಂಡು ಬರ್ತೀನಿ ಸರ್ ನಾನು. ಸೊ ನನಗೆ ಆ ಅವಶ್ಯಕತೆ ನನಗಿಲ್ಲ ಸರ್. ನಾನು ಒಂದೇ ಸರ್, ಆ ನೆಪೋಟಿಸಮ್ ಅಂತ ಏನ್ ಹೇಳ್ತಾರಲ್ಲ, ಅಪ್ಪ ಆದ್ಮೇಲೆ ಇವನು ಆದ್ಮೇಲೆ ಇವನು ಅಂತ, ಅದಕ್ಕೆ ನೆಪೋಟಿಸಮ್ ಬೇಡ ಅಂತ ಬ್ರೇಕ್ ಮಾಡ್ಬೇಕು ಅಂತ. ಅಫ್ಕೋರ್ಸ್ ಸರ್. ಅಲ್ಲ, ಎಲ್ಲೋ ಒಂದ್ ಕಡೆ ಮುಂದೊಂದು ದಿನ ತುಂಬಾ ಒತ್ತಾಯ ಅಥವಾ ಆಗೋಲ್ಲ ಸರ್, ಆಗೋದಿಲ್ಲ. ಸಿನಿಮಾನೇ ಪ್ರೀತಿ, ಸಿನಿಮಾ ಬಿಟ್ಬಿಟ್ರೆ ನಾನು ಆರಾಮಾಗಿ ಬಿಸ್ನೆಸ್ ಮಾಡ್ಕೊಂಡು ಆರಾಮಾಗಿದ್ದೀನಿ ಸರ್. ಎಸ್ ಸರ್. ಇತ್ತೀಚೆಗೆ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ಬೆಂಗಳೂರಿಗೆ ಬಂದಿದ್ರು. ಅವ್ರು ನಿಮ್ಮ ಆತ್ಮೀಯ ಸ್ನೇಹಿತರು ಕೂಡ. ಬಂದಾಗ ನೀವು ಅವ್ರನ್ನ ಭೇಟಿ ಮಾಡ್ತೀರ, ಹೋಗ್ತೀರಿ. ಎಲ್ಲ ಒಂದ್ ಕಡೆ ಯಾವುದೋ ಒಂದು ಸನ್ನೆ ಮಾಡ್ತಾರೆ, ಅದು ಮಿಸ್ಅಂಡರ್ಸ್ಟ್ಯಾಂಡ್ ಆಗುತ್ತೆ ಎಲ್ರಿಗೂ. ತುಂಬಾ ದೊಡ್ಡ ಸುದ್ದಿ ಆಗುತ್ತೆ. ನಿಜಕ್ಕೂ ನಡೆದಿದ್ದೇನು ಅಂತ? ಏನು ನಡೆದಿಲ್ಲ ಸರ್. ಅಲ್ಲಿ ನಾವೆಲ್ಲ ಅಲ್ಲೇ ಕೂತಿದ್ವಿ. ಅನ್ಕೊಂಡ್ಕಿಂತ ಮೀರಿ ಜನಗಳು ಬಂದ್ಬಿಟ್ರು. ಶಾರುಖ್ ಖಾನ್ ಮಗ ಫೋಟೋ ತಗೊಳಕ್ಕಾಗಿತ್ತು ಅಂತ ಹೇಳಿ ಕ್ರೌಡ್ನ ಹ್ಯಾಂಡಲ್ ಮಾಡಕ್ ಆಗ್ತಾ ಇರಲಿಲ್ಲ. ಲೇಟ್ ಆಗೋಯ್ತು. ನಾವು ಅಲ್ಲಿಂದ ಹೋಟ್ಲ್ಗೆ ಹೊರಡ್ಬೇಕಾಗಿತ್ತು, ರಿಟ್ಸ್ ಕಾರ್ಲ್ಟನ್ ಹೋಟೆಲ್ಗೆ. ಆಗ್ತಾ ಇಲ್ಲ, ಜನ ಬಿಡ್ತಾ ಇಲ್ಲ. ಹೆಂಗೆ ಏನ್ ಮಾಡೋದು ಅಂತ ಹೇಳಿ. ಹೌದು, ಅವ್ನ ಮ್ಯಾನೇಜರೇ ಫ್ರೆಂಡು ಸರ್, ಬೆಸ್ಟ್ ಫ್ರೆಂಡೇ ಮ್ಯಾನೇಜರು. ಸೊ ಅವನು ನಮ್ಮ ಮುಂದೆ ಅಲ್ಲ, ಅವ್ನ ಫ್ರೆಂಡ್ಶಿಪ್ ಮೇಲೆ ನೋಡೋ 20 ನಿಮಿಷ ಎಲ್ಲರೂ ಖಾಲಿ ಮಾಡ್ತೀನಿ ನಾನು, ಬೌನ್ಸರ್ ಹೆಲ್ಪ್ ತಗೊಂಡು, ಡಿಪಾರ್ಟ್ಮೆಂಟ್ ಹೆಲ್ಪ್ ತಗೊಂಡು ನಾನು ಇನ್ನೊಂದು ಖಾಲಿ ಮಾಡ್ತೀನಿ. ಹೌದಾ, ಹೋಗು ಮಾಡಿಸು ಅಂತ. ನನಗೆ ಗೊತ್ತದು ಆಗಲ್ಲ ಅಂತ ಶೋ ಆಫ್ ಮಾಡ್ಕೊಂಡು ಹೋದಲ್ಲ, ಸರಿ ಹೋಗು ಅಂತ ನಾವು ಕಾಡ್ಬಿಟ್ಟು ಕಳಿಸ್ಬಿಟ್ವಿ. 30 ನಿಮಿಷ ಆಗೋಯ್ತು, ಎಲ್ಲೂ ಅತಾಪತ ಇಲ್ಲ, ಫೋನ್ಗಳು ತೆಗಿತಾ ಇಲ್ಲ ಅವನು. ಬಡ್ಡಿ ಮಗ ನಮ್ಮ ಮುಂದೆ ಬಂದು ಇಷ್ಟು ಬಿಲ್ಡಪ್ ಕೊಟ್ಟ, ಎಲ್ಲಿದೆ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಬಾಲ್ಕನಿ ಇತ್ತು.
ಇಲ್ಲಿಂದ ಕಾಣಿಸ್ತಾನ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಆರನ್ನೆಲ್ಲ ಹೊರಗಡೆ ಬಂದು ನೋಡಿದ್ವಿ. ಅವನು ಅಲ್ಲೇ ಇದ್ದ. ಒಂದು 50% ಪಾಪ ಒಂದು ಜನ ಕಳಿಸಿದ್ದ ಅವನು. ಅವಾಗ ಏನಾಯ್ತು, ಟೈಮ್ ಆಗೋಯ್ತಲ್ಲ, 20 ನಿಮಿಷ ಅಂದರೆ 35-40 ನಿಮಿಷ ಆಗ್ತಾ ಬಂತು ಅಂತ ಮೇಲಿಂದ ಕೇಳಿದ್ವಿ. ಅವಾಗ ಒಂದು 10 ಮಿನಿಟ್ಸ್ 5 ಮಿನಿಟ್ಸ್ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳಿದಾಗ ಆ ಫ್ರೆಂಡ್ಶಿಪ್ ವ್ಯಾಲ್ಯೂ ಅಂತ ಅವ್ರಿಗೆ ಇದು ಮಾಡ್ಕೊಂಡು. ಸೊ ಅದು ಮಿಸ್ಅಂಡರ್ಸ್ಟ್ಯಾಂಡ್ ಆಗೈತೆ ನೋಡೋರಿಗೆ. ಹೌದೌದು, ಭಾಳಷ್ಟು ಜನ ಅದನ್ನ ಇದು ಮಾಡ್ಕೊಂಡ್ರು. ಎಸ್ ಸರ್, ಈ ಸಿನಿಮಾದಲ್ಲಿ ರಚಿತಾ ಇದ್ದಾರೆ. ರಚಿತಾ ಫುಲ್ ಟೈಮ್ ಇರ್ತಾರೋ ಅಥವಾ ಹಿಂಗ್ ಬಂದು ಹಿಂಗ್ ಹೋಗ್ತಾರೋ ಅಥವಾ ಗೆಸ್ಟ್ ಅಪಿಯರೆನ್ಸ್, ಭಾಳ ಕನ್ಫ್ಯೂಷನ್ಸ್ ಅದಕ್ಕೋಸ್ಕರ. ತುಂಬಾ ಮೇನ್ ಲೀಡ್ ಕ್ಯಾರೆಕ್ಟರ್ ಮಾಡಿರೋದು, ಮೇನ್ ಲೀಡ್ ಹೀರೋಯಿನ್ ಪಾತ್ರನ ಮಾಡಿರೋದು ಇಡೀ ಸಿನಿಮಾ ಇರ್ತಾರೆ ಸರ್. ಓಕೆ, ಅಂದ್ರೆ ತುಂಬಾ ತೂಕ ಇದೆ ಸರ್ ಈ ಸಿನಿಮಾದಲ್ಲಿ, ಎಸ್ಪೆಷಲಿ ಅವ್ರ ಕ್ಯಾರೆಕ್ಟರ್. ಹೌದು ಮೇಡಮ್. ನಂದು ಒಂದ್ ಕಡೆ, ಮಲೈಕಾ ಒಂದ್ ಕಡೆ ಅಂದ್ರೆ ರಚಿತಾ ಅವ್ರದ್ದು ನೆಕ್ಸ್ಟ್ ಲೆವೆಲ್ ತೂಕ ಇದೆ ಸರ್. ಎಸ್ ಸರ್, ಜೈದ್ ಖಾನ್ ಅವರು ಆರಂಭದಲ್ಲಿ ಹೀರೋ ಆದರು, ಗುರ್ಸ್ಕೊಂಡ್ರು. ಒಂದಿಷ್ಟು ಜನ ಹೀರೋ ಆದರೆಲ್ಲ ಬಂದು ಡೈರೆಕ್ಷನ್ ಕೂಡ ವಾಲ್ತಾ ಇದ್ದಾರೆ. ಜೈದ್ ಖಾನಿಗೆ ಮುಂದೊಂದು ದಿನ ಏನಾದರೂ ಆ ಥರದ್ದು ಚಾನ್ಸ್ ಇಲ್ಲ ಸರ್. ಹೌದಾ? ನೆವರ್. ಯಾವತ್ತೂ ಆ ಥರದ ಇಲ್ಲ ಸರ್. ನಾನು ಇಂಡಸ್ಟ್ರಿಗೆ ಬಂದಿರೋದು ಸ್ಟಾರ್ ಆಗೋದಕ್ಕೆ, ಅದು ಬಿಟ್ಟು ಇನ್ನು ಯಾವ ಎಕ್ಸ್ಟ್ರಾ ಇದನ್ನಿಲ್ಲ ಸರ್. ಇಲ್ಲಿ ಈಸಿಯಾಗಿ ನಿಂತ್ಕೋಬಹುದು ಅನ್ನೋದು ಅನ್ಕೊಂಡಿರೋ ಸರ್ ಈಗಿನ ಮಟ್ಟದ ಈಗಿನ ಇಂಪಾಸಿಬಲ್. ನೀವೇ ಹೇಳ್ದಂಗೆ ನೋಡುವ ನೋಟ ಬದಲಾಗಿದೆ ಜನಗಳದು. ಎಲ್ಲ ಟೈಮ್ ತಗೊಳುತ್ತೆ ಸರ್. ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ಕೊಂತ ಹೋಗ್ಬೇಕು. ನಾವು ನಡ್ಕೊಳ್ಳೋ ರೀತಿ ಜನ ಎಲ್ಲ ಕೌಂಟ್ ಮಾಡ್ತಾರೆ, ನೋಡ್ತಿರ್ತಾರೆ ನಮ್ಗೆ ಎಲ್ಲೋ ಒಂದ್ ಕಡೆ. ನಮ್ಮ ವ್ಯಕ್ತಿತ್ವ, ನಾವು ನಡ್ಕೊಳ್ಳೋ ರೀತಿ, ನಾವ್ ಯಾರ ಜೊತೆ ಸ್ನೇಹ ಮಾಡ್ಕೊಂಡಿದೀವಿ, ನಾವು ಇಂಡಸ್ಟ್ರಿಯಲ್ಲಿ ಯಾರ ಜೊತೆ ಹೇಗಿದ್ದೀವಿ ಎಲ್ಲ ನೋಡ್ತಿರ್ತಾರೆ. ಅದನ್ನ ನೋಡ್ತಾ ಅದು ಮೈಲೇಜ್ ಕೊಡ್ತಾ ನನ್ನ ಮಾರ್ಕೆಟ್ ಆಗಿರ್ಬೋದು, ನನ್ನ ಮೇಲೆ ರೆಸ್ಪೆಕ್ಟ್ ಆಗ್ಬೋದು, ನನ್ನ ಮೇಲೆ ಅಭಿಮಾನ ಆಗ್ಬೋದು, ಹಿಂಗೆ ಗ್ರೋ ಆಗ್ತಾ ಹೋಗುತ್ತೆ ಸರ್ ಗ್ರಾಫ್. ಓಕೆ, ಕಲ್ಟ್ ಸಿನಿಮಾನ ಅಪ್ಪನಿಗೆ ತೋರಿಸಿದ್ರಾ? ಇಲ್ಲ ಸರ್, ನೋಡಿಲ್ವಾ? ಸಾಂಗ್ ನೋಡಿದಾಗ ಏನಾದ್ರು ರಿಯಾಕ್ಷನ್? ನನ್ನ ಅಪ್ಡೇಟ್ಸ್ ಎಲ್ಲ ನೋಡ್ತಾರೆ ಸರ್ ಅವರು. ಇವಾಗ ನಾನು ಏನು ಇಂಟರ್ವ್ಯೂಲ್ಲಿ ಮಾತಾಡಿನಲ್ಲ ಅದನ್ನ ಎಲ್ಲ ಇಂಟರ್ವ್ಯೂಸ್ ನೋಡ್ತಾರೆ ಅವರು. ನಾನ್ ನೋಡಲ್ಲ ನನ್ನ ಇಂಟರ್ವ್ಯೂಸ್ನ, ಆದ್ರೆ ಅವರು ನನ್ನೆಲ್ಲ ಇಂಟರ್ವ್ಯೂಸ್ ನೋಡ್ತಾರೆ. ಅದೊಂದು ಕಾಳಜಿ ಇದೆ. ತಪ್ಪು ಸರಿ ಬಗ್ಗೆ ಹೇಳ್ತಾರೆ, ಏನು ಹೇಳಿಲ್ಲ. ಜೈದ್ ಖಾನ್ ಅವರ ಪ್ಲಸ್ ಮತ್ತೆ ಮೈನಸ್ ಯಾವುದು ಅಂತ? ಪ್ಲಸ್, ಒಂದ್ಸತಿ ವ್ಯಕ್ತಿನ ನಂಬಿಟ್ರೆ ನಾನು ಬೇಗ ನಂಬಿಟ್ರೆ ಎಕ್ಸ್ಟ್ರೀಮ್ ನಂಬಿಡ್ತೀನಿ. ಯಾರೇ ಅವ್ರ ಬಗ್ಗೆ ಬಂದು ಹೇಳಿದ್ರು ಕೂಡ ನಂಬಲ್ಲ ನಾನು. ಬಟ್ ಒಂದ್ಸತಿ ಮೋಸ ಆಗೋಯ್ತು, ಒಂದ್ಸತಿ ಅವ್ನು ತಪ್ಪು ಅಂತ ಗೊತ್ತಾದ್ಮೇಲೆ ನಾನು ಸತ್ರು ಕೂಡ ಮತ್ತೆ ತಿರುಗಿ ಅವ್ನ ಮುಖ ನಾನು ನೋಡಲ್ಲ, ಅದು ಏನೇ ಆಗಲಿ. ಅದೇ ಪ್ಲಸ್, ಅದೇ ಮೈನಸ್. ಓಕೆ, ಇನ್ನು ಲಾಸ್ಟ್ ಕೊನೆ ಪ್ರಶ್ನೆ ಅಂದರೆ, ಒಂದು ವೇಳೆ ಜೈದ್ ಖಾನ್ ಸಿನಿಮಾ ಫೀಲ್ಡಿಗೆ ಬರದೇ ಹೋಗಿದ್ದೆ ಏನಾಗ್ತಾ ಇತ್ತು? ಬಿಸ್ನೆಸ್ ಮ್ಯಾನ್ ಆಗ್ತಿದ್ದೆ ಸರ್. ಅಷ್ಟೇ, ರಾಜಕೀಯಗಂತ ಹೋಗ್ತಾ ಇಲ್ಲ. ನಾನು ಆರಾಮಾಗಿ, ನಮ್ಮ ಟ್ರಾವೆಲ್ಸ್ ಬಿಸ್ನೆಸ್ ಇದೆ, ನಮ್ಮ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಇದೆ, ಆರಾಮಾಗಿ ನೋಡ್ಕೊಂಡಿರ್ತೀನಿ. ಎಸ್ ಸರ್, ಇದುವರೆಗೂ ಎಷ್ಟು ಜನ ಜೈದ್ ಖಾನ್ಗೆ ಐ ಲವ್ ಯು ಅಂತ ಹೇಳಿದ್ರು? ಗೊತ್ತಿಲ್ಲ ಸರ್, ಕೌಂಟ್ ಆ ಥರ ಏನೂ ಮಾಡಿಲ್ಲ. ಬಟ್ ತುಂಬ ಜನ ಮಾಡಿದ್ರು ಸರ್, ಕಾಲೇಜ್ ಟೈಮ್, ಸ್ಕೂಲ್ ಟೈಮಲ್ಲೆಲ್ಲ ತುಂಬ ಮಾಡಿದ್ರು. ಈಗಂತೂ ಬಿಡಿ ಎಲ್ಲೂ ಹೋಗ್ತಾನಿಲ್ಲ. ನಾನೇ ಪರ್ಸನಲ್ ಆಗಿ ನಾನು ಎಲ್ಲೂ ಹೊರಗಡೆ ಹೋಗಲ್ಲ, ಎಲ್ಲಿ ಪಬ್ಲಿಕ್ ಪ್ಲೇಸಸಲ್ಲಿ ಹೋಗೋದೇ ಇಲ್ಲ. ಸುಮ್ಮನೆ ಏನಕ್ಕೆ ಅಂತ ಹೇಳಿ ನಾನು ಹೋಗೋದಿಲ್ಲ ಸರ್. ಆಫೀಸು, ಮನೆ, ಇಲ್ಲ ಡೈರೆಕ್ಟರ್ ಅವ್ರ ಆಫೀಸು, ಆ ಮೀಟಿಂಗ್, ಅದು ಬಿಟ್ಟರೆ ಇನ್ನೆಲ್ಲೂ ಇಲ್ಲ ಸರ್. ಓಕೆ, ಎಷ್ಟು ಲ್ಯಾಂಗ್ವೇಜಲ್ಲಿ ಬರ್ತಾ ಇದೆ ಈಗ? ಕನ್ನಡ ಸರ್. ಬೇರೆ ಭಾಷೆಗೂ ರೆಡಿ ಮಾಡಿದ್ದೀವಿ ನಾವು, ಬಟ್ ರಿಲೀಸ್ ಮಾಡ್ತಾ ಇಲ್ಲ. ಕನ್ನಡದಲ್ಲಿ ಬಿಟ್ಟು ರಿಲೀಸ್ ಮಾಡಿ, ಇಲ್ಲಿ ಒಂದು ಟಾಕ್ ಚೆನ್ನಾಗಿ ಬಂತು, ಸಿನಿಮಾ ಕ್ಲಿಕ್ ಆಗೋಯ್ತು ಅಂತ. ಯಾಕಂದರೆ ಕರ್ನಾಟಕ ಸ್ವೀಕರಿಸ್ಕೊಂಡ್ರೆ ಸರ್ ಇಡೀ ದೇಶ ಸ್ವೀಕರಿಸ್ಕೊಳ್ಳೋದು. ಕರೆಕ್ಟ್, ಫಸ್ಟ್. ಸೊ ಅದಕ್ಕೆ ಕರ್ನಾಟಕ ಅಲ್ಲಿ ಗೆಲ್ತು ಅಂದರೆ ಒಂದು ವಾರ ಅಲ್ಲ ಅಥವಾ ಒಂದು 10 days ಬಿಟ್ಕೊಂಡು ಬೇರೆ ಭಾಷೆನೂ ಕೂಡ ರಿಲೀಸ್ ಮಾಡೋದು ಎಲ್ಲ ಪ್ಲಾನ್ಸ್ ಇದೆ. ಡಿಸ್ಟ್ರಿಬ್ಯೂಷನ್ ಎಲ್ಲ ಮಾತಾಡಿ ರೆಡಿ ಇಟ್ಟಿದ್ದೀವಿ. ಡಬ್ಬಿಂಗು ಕೂಡ ಒಂದು ರೇಂಜ್ಗೆ ಸ್ಕ್ರಿಪ್ಟಿಂಗ್ ಎಲ್ಲ ಮಾಡಿ ಇಟ್ಟಿದ್ದೀವಿ. ಇತ್ತೀಚೆಗೆ ಜೈದ್ ಖಾನ್ ಅವ್ರದ್ದು ಒಂದು ಸುದ್ದಿ ಓಡಾಡ್ತಾ ಇತ್ತು, ಬಾಲಿವುಡ್ಗೆ ಹೋಗ್ತಾರೆ ಅಂತ. ನನಗೆ ಫಸ್ಟ್ ಸಿನಿಮಾನೇ ಆಫರ್ ಸಿಕ್ಕಿತ್ತು, ನಾನು ಆವತ್ತೂ ಇಲ್ಲ ಅಂದೆ. ಈಗ ನಿನ್ನೆ ಮೊನ್ನೆನೂ ಒಂದು ಸಿನಿಮಾದ ಆಫರ್ ಬಂದಿತ್ತು, ನಮ್ಗೆ ಇವತ್ತೂ ಇಲ್ಲ, ನಾಳೆನೂ ಇಲ್ಲ ಅಂತೀವಿ. ನಾನು ಸ್ಟ್ರೇಟ್ ಕನ್ನಡ ಭಾಷೆ ಬಿಟ್ಟು ಸರ್, ನಾನು ಕೊನೆ ಉಸಿರು ಬರೋವರೆಗೂ ನಾನು ಸ್ಟ್ರೇಟ್ ಯಾವ ಸಿನಿಮಾನೂ ಮಾಡಲ್ಲ. ಕನ್ನಡ ಸಿನಿಮಾನೇ ಮಾಡ್ತೀನಿ. ನೀವು ಡಬ್ ಮಾಡ್ಕೊಳ್ಳಿ, ಬೇಕಿದ್ರೆ ಡಬಲ್ ಲ್ಯಾಂಗ್ವೇಜ್ ಮಾಡ್ಕೊಡ್ತೀನಿ. ಹಿಂದಿಯಲ್ಲೂ ಶೂಟ್ ಮಾಡ್ಕೊಡ್ತೀನಿ, ಕನ್ನಡದಲ್ಲೂ ಸ್ಟ್ರೇಟಾಗಿ ಶೂಟ್ ಮಾಡ್ತೀನಿ. ಅದೇ ಕನ್ನಡ ಭಾಷೆ ನಾನು ಬಿಟ್ಕೊಡಲ್ಲ. ಇದು ನನ್ನ ಸ್ವಾಭಿಮಾನ. ಇದು ನಾನು ಬೆಳೆದಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ನೆಕ್ಸ್ಟ್ ಲೆವೆಲ್ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ. ಎಷ್ಟಾಗಲಿ ದರ್ಶನ್ ನೋಡ್ಕೊಂಡು ಬಂದವರಲ್ವಾ? ಹಾಗಂತಲ್ಲ ಸರ್, ದರ್ಶನ್ ನೋಡ್ಕೊಂಡು ಬಂದೆ ಅಂತಲ್ಲ. ನನಗೆ ಭಾಷೆ ಮೇಲೆ ಭಾರಿ ಗೌರವ, ಭಾರಿ ಪ್ರೀತಿ ಇದೆ ಸರ್. ನನ್ನ ಭಾಷೆ ನಾನು ಬಿಟ್ಕೊಡಲ್ಲ. ಏನಕ್ಕೆ ಅದು ನಾನು ಬಿಟ್ಟೋದ್ರೆ ಅಲ್ಲಿ ನಿಯತ್ ಎಲ್ಸ ಉಳಿತು. ಹುಟ್ಟಿದ್ದಿಲ್ಲಿ, ಬೆಳೆದಿದ್ದಿಲ್ಲಿ, ತಿಂತದ್ದು ಇದೇ ಭೂಮಿ ಅನ್ನ. ಕೊನೆಗೆ ನಡೆಸ ನಾನು ಸತ್ರು ಕೂಡ ಇದೇ ಜಾಗದಲ್ಲಿ ಮಣ್ಣು ಮಾಡೋದು. ಜ್ಞಾನಿಕೆ ಬೇರೆ ಇಂಡಸ್ಟ್ರಿನ ಬೆಳೆಸಬೇಕು, ಬೇರೆ ಇಂಡಸ್ಟ್ರಿ ಇದು ಮಾಡಬೇಕು. ಬರುತ್ತೆ ಸರ್, ಒಳ್ಳೆ ಸಿನಿಮಾಗಳು ಕೊಡಿ. ನೋಡಿ,
KGF ಆಗಿಲ್ವಾ, KGF 2 ಆಗಿಲ್ವಾ, ಇವಾಗ ಟಾಕ್ಸಿಕ್ ಬರ್ತಾ ಇಲ್ವಾ? ಒಂದು ಕನ್ನಡ ಸಿನಿಮಾ ಇವತ್ತು ಹಾಲಿವುಡ್ ರೇಂಜ್ಗೆ ಟಾಕ್ ಆಗಿದೆ, ಪ್ರಪಂಚದಲ್ಲಿ ಇವತ್ತು ರಿಲೀಸ್ ಆಗ್ತಿದೆ ಅಂದರೆ ಹೆಮ್ಮೆನಂತ ವಿಚಾರ. ಆ ಥರ ಮಾಡ್ಕೊಂಡು ಹೋಗೋಣ, ನಾವೇನಿಗೆ ಬೇರೆ ಕಡೆ ಹೋಗ್ಬೇಕು. ಎಸ್, ಕೊನೆಯದಾಗಿ ಆಡಿಯನ್ಸಿಗೆ ಏನು ಹೇಳ್ತೀರಿ ಕಲ್ಟ್ ಬಗ್ಗೆ? ಆಲ್ರೆಡಿ ಸಿಕ್ಕಾಪಟ್ಟೆ ಮಾತಾಡ್ಬಿಟ್ಟಿದ್ದೀನಿ, ಸೊ ಜಾಸ್ತಿ ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ. ಸ್ಟ್ರೇಟ್ ಪಾಯಿಂಟ್ಗೆ ಬರ್ತೀನಿ. ಜನವರಿ 23ಗೆ ನಮ್ಮ ಕಲ್ಟ್ ಸಿನಿಮಾ ಬಿಡುಗಡೆ ಆಗ್ತಿದೆ. ದಯವಿಟ್ಟು ನಿಮ್ಮ ಕುಟುಂಬ ಸಮೇತ ಥಿಯೇಟ್ರಿಗೆ ಹೋಗಿ ಈ ಸಿನಿಮಾನ ನೋಡಿ ಹರಿಸಿ ಹಾರೈಸಿ ಅಂತ ಕೇಳ್ಕೊಂಡು. ಎಸ್, ಇದುವರೆಗೂ ಜೈದ್ ಖಾನ್ ಅವರು ಸಾಕಷ್ಟು ವಿಚಾರ ಮಾತಾಡಿದರು. ಬನಾರಸ್ ನಂತರ ಮಾಡ್ತಾ ಇರೋಂಥ ಸಿನಿಮಾ ಇದು ಎರಡನೇ ಸಿನಿಮಾನೂ ಕೂಡ ಫಸ್ಟ್ ಸಿಕ್ಸರ್ ಹೊಡೆದಂಗೆ ಎರಡನೇ ಬಾಲ್ ಕೂಡ ಹಂಗೆ ಇರ್ತದೆ. ಸೊ ನಿರೀಕ್ಷೆ ಇಟ್ಕೊಂಡಿರ್ತದ ಸಿನಿಮಾ ಇದು. ಸೊ ಇದೇ ಜನವರಿ 23ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಈ ಸಿನಿಮಾನ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಆ ಫೀಲ್ನ ತಗೊಳ್ಳಿ ಅಂತ ಹೇಳ್ತಾ, ಸರ್ ಇಷ್ಟೊತ್ತು ಸಾಕಷ್ಟು ಮಾತಾಡಿದ್ರಿ. ನಿಮ್ಮ ಸಿನಿಮಾಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್.